ನಮಸ್ಕಾರ. ಸಗದ್ರ ಇವತ್ತಿನ ದಿನ ನಾನು ಯಾವ ಒಂದು ವಿಷಯದ ಕುರಿತು ನೋಡಕ್ ಬಂದೇನಂದ್ರ ಮಧ್ಯ ಭಾರತ ಇತಿಹಾಸ ಅಂತ ನೋಡೋಣ್ರಿ. ಯಾವುದು? ಮಧ್ಯ ಭಾರತ ಇತಿಹಾಸ. ಹಾಗಾದ್ರೆ ಮಧ್ಯ ಭಾರತ ಇತಿಹಾಸವನ್ನ ಗಮನಿಸಿದಾಗ ಭಾರತದೊಳಗ ಎರಡು ಇಸ್ಲಾಂ ಸಾಮ್ರಾಜ್ಯಗಳು ಏನ್ ಮಾಡವ್ರಿ, ಆಡಳಿತ ಮಾಡ್ಯಾವ. ಈ ಒಂದು ಎರಡು ಇಸ್ಲಾಂ ಸಾಮ್ರಾಜ್ಯವನ್ನ ನೋಡಿದಾಗ ನಮ್ಗೆ ಆಲ್ಮೋಸ್ಟ್ 90% ಏನಾಗ್ತದ್ರಿ, ಮಧ್ಯ ಭಾರತ ಇತಿಹಾಸ ಕಂಪ್ಲೀಟ್ ಆಗ್ತದ. ಹಾಗಾದ್ರೆ ಇದ್ರೊಳಗ ಭಾರತದೊಳಗ ಆಡಳಿತ ಮಾಡಿದಂತ ಮೊಟ್ಟ ಮೊದಲ ಒಂದು ಇಸ್ಲಾಂ ಮಣಿತನ ಅಂದ್ರೆ ಯಾವ್ದ್ರಿ, ದೆಹಲಿ ಸುಲ್ತಾನರ ಆಗ್ತಾರೆ. ಇಸ್ಲಾಂ ಸಾಮ್ರಾಜ್ಯ. ಆ ದೆಹಲಿ ಸುಲ್ತಾನರ ನಂತರ ಭಾರತದೊಳಗ ಆಡಳಿತ ಮಾಡಿದಂತ ಮಣಿತನ ನೋಡಿದಾಗ ಮೊಘಲ್ ಸಾಮ್ರಾಜ್ಯ ಅಂತ ಆಗ್ತದೆ. ಯಾವ್ದ್ರಿ? ಮೊಘಲ್ ಸಾಮ್ರಾಜ್ಯ. ಹಾಗಾದ್ರ ಈ ಒಂದು ಮೊಘಲ್ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆ ಆಗ್ತದ? ಸ್ಥಾಪನೆ ಮಾಡಿದಂತ ವ್ಯಕ್ತಿ ಸ್ಥಾಪನೆ ಮಾಡ್ಬೇಕಾದ್ರ ಆ ವ್ಯಕ್ತಿ ಎದುರಾದಂತ ತೊಂದರೆಗಳೇನಿಲ್ಲ, ಪ್ರಮುಖವಾಗಿ ಎಲ್ಲಾ ಒಂದು ಎಕ್ಸಾಮ್ ಪರ್ಪಸ್ ಆಗಿ ಏನಂತ ನೋಡ್ಕೊಂತ ಹೋಗೋಣಂತ್ರಿ. ಆಯ್ತಾ? ಹಾಗಾದ್ರ ಪ್ರಮುಖವಾಗಿ ಮೊಘಲ್ ಸಾಮ್ರಾಜ್ಯವನ್ನ ಗಮನಿಸಿದಾಗ ಈ ಒಂದು ಮೊಘಲ್ ಸಾಮ್ರಾಜ್ಯವನ್ನ ಭಾರತದೊಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಆಳ್ವಿಕೆಗೆ ಮಾಡೋ ಮುಂದ ಬಹಳ ಅಂದ್ರೆ ಪ್ರಚಲಿತದೊಳಗಿದ್ದಂತ ಒಂದು ಸಾಮ್ರಾಜ್ಯ ಆಗ್ತದ. ಹಾಗಾದ್ರ ಈ ಮೊಘಲ ಸಾಮ್ರಾಜ್ಯವನ್ನ ಗಮನಿಸಿದಾಗ ಈ ಮೊಘಲ ಸಾಮ್ರಾಜ್ಯದೊಳಗೆ ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ 6 ಪ್ರಬಲ ದೊರೆಗಳು ಆಡಳಿತ ಮಾಡ್ತಾರೆ. ಎಷ್ಟಂದ್ರಿ? 6 ಪ್ರಬಲ ದೊರೆಗಳು ಆಡಳಿತ ಮಾಡ್ತಾರ. ಹಾಗಾದ್ರೆ ಈ 6 ಪ್ರಬಲ ದೊರೆಗಳು ಮತ್ತೇನಪ್ಪಾ ಅಂದ್ರೆ ಉಳಿಕೆದನ್ನ ಟೋಟಲ್ ಆಗಿರಿ 6 ಪ್ರಬಲ ದೊರೆಗಳು ಆಡಳಿತ ಮಾಡ್ತಾರ. 6 ಪ್ರಬಲ ದೊರೆಗಳು ಏನಪ್ಪಾ ಅಂದ್ರೆ 1526ರಿಂದ ಎಷ್ಟು 1526ರಿಂದ 1707ರವರೆಗೆ ಏನ್ ಮಾಡ್ತಾರೆ, ಆಡಳಿತ ಮಾಡ್ತಾರೆ. ಇದು ಮೊಘಲರ ಪ್ರಬಲ ಆಡಳಿತ ಆಗ್ತದ. ಹಾಗೆ ಒಟ್ಟಾರೆಯಾಗಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಮೊಘಲ ಸಾಮ್ರಾಜ್ಯವನ್ನ ಗಮನಿಸಿದಾಗ ಮೊಘಲರ ಪ್ರಬಲ ಆಡಳಿತ ಯಾವ ಒಂದು ವರ್ಷದಿಂದ ಯಾವ ವರ್ಷದವರೆಗೆ ಇರ್ತದೆ ನೋಡಿದಾಗ 1526ರಿಂದ 1707ರ ಅವಧಿಯೊಳಗ ಮೊಘಲರ 6 ದೊರೆಗಳು ಏನ್ ಮಾಡ್ತಾರಿ, ಆಡಳಿತ ಮಾಡ್ತಾರೆ. ಇದನ್ನ ನಾವೇನ್ ಕರಿತೀವಿ, ಮೊಘಲರ ಪ್ರಬಲ ಆಡಳಿತ ಅಂತ ಕರಿತೀವಿ. ಹಾಗಾದ್ರೆ ಮೊಘಲರ ದುರ್ಬಲ ಆಡಳಿತವನ್ನ ಗಮನಿಸಿದಾಗ 1707ರಿಂದ ಪ್ರಮುಖವಾಗಿ 1857ರವರೆಗೆ ಅಂದ್ರ ಭಾರತದೊಳಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದಲ್ಲ, ಭಾರತದೊಳಗೆ ಸ್ವತಂತ್ರ ಸಂಗ್ರಾಮ ನಡೆಯುವವರೆಗೆ ಆಡಳಿತ ಮಾಡ್ತಾರೆ. ಹೊಳ್ಳಿ ಇವ್ರೇನಾಗಿರ್ತಾರೆ, ಮೊಘಲರ ದುರ್ಬಲ ಆಡಳಿತ ಆಗಿರ್ತಾರೆ, ಮೊಘಲರ ದುರ್ಬಲ ರಾಜರಾಗಿರ್ತಾರೆ ಇವ್ರು. ಅನಂತರ 1707ರಿಂದ 1857ರವರೆಗೆ ಆಡಳಿತ ಮಾಡ್ತಾರೆ ಇವರು. ದುರ್ಬಲ ಒಂದು ದೊರೆಗಳ ಆಡಳಿತ ಆಗ್ತದೆ. ಹಾಗಾದ್ರೆ ಈ ಒಂದು ಮೊಘಲ ಸಾಮ್ರಾಜ್ಯವನ್ನ ಗಮನಿಸಿದಾಗ ಪ್ರಮುಖವಾಗಿ ನಮ್ಗೆ ಇಲ್ಲಿ ಮೊಘಲ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆ ಆಗ್ತದೆ ಅನ್ನೋದೇನಪ್ಪ ಅಂದ್ರೆ ನಮ್ಗ ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದಿಷ್ಟು ಸಂಗತಿ ಆಗ್ತದೆ. ಹಾಗಾದ್ರೆ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ವ್ಯಕ್ತಿಯನ್ನ ಗಮನಿಸಿದಾಗ ನಮ್ ಪ್ರಮುಖವಾಗಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಬಾಬರ್ ಅಂತ ಗೊತ್ತಿರ್ಬೇಕು. ಯಾವ್ದ್ರಿ? ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ವ್ಯಕ್ತಿ ನೋಡಿದ ಯಾರಾಗ್ತಾರಿ, ಬಾಬರ್ ಆಗ್ತಾರ. ಯಾರಾಗ್ತಾರ? ಬಾಬರ್ ಆಗ್ತಾರ. ಹಾಗಾದ್ರೆ ಮೊಘಲರ ಪ್ರಥಮ ದೊರೆ ಮೊಘಲರ ಪ್ರಥಮ ಪ್ರಬಲ ದೊರೆ ಆಗ್ತಾನ. ಹಾಗಾದ್ರೆ ಮೊಘಲರ ಪ್ರಬಲ ದೊರೆಗಳ ಸಂಖ್ಯೆ ಎಷ್ಟೈತ್ರಿ? 6 ಅಂತ ಹೇಳಿದ್ ನಾನು. ಹಾಗಾದ್ರೆ ಪ್ರಮುಖವಾಗಿ ಮೊಘಲರ ಪ್ರಥಮ ದೊರೆ ನೋಡಿದ ಬಾಬರ್ ಆಗ್ತಾನ. ಬಾಬರ್ನ ನಂತರ ಬಂದಂತ ದೊರೆ ಯಾರಾಗ್ತಾರ ನೋಡಿದಾಗ ಹುಮಾಯೂನ್ ಅಂತ ಕಂಡು ಬರ್ತಾನೆ. ಯಾರಲ್ಲಿ? ಹುಮಾಯೂನ್ ಅಂತ ಕಂಡು ಬರ್ತಾನೆ. ಯಾರು? ಹುಮಾಯೂನ್ ಅಂತ ಕಂಡು ಬರ್ತಾನ. ಈ ಒಂದು ಹುಮಾಯೂನ್ನ ನಂತರ ಬಂದಂತ ದೊರೆ ನೋಡಿದಾಗ ಪ್ರಮುಖವಾಗಿ ಯಾರಾಗ್ತಾನೆ, ಅಕ್ಬರ್ ಆಗ್ತಾನೆ. ಯಾರಾಗ್ತಾನ? ಅಕ್ಬರ್ ಅಂತ ಕಂಡು ಬರ್ತಾನ. ಅಕ್ಬರ ನಂತರ ಪ್ರಮುಖವಾಗಿ ಬಂದಂತ ಒಬ್ಬ ದೊರೆ ನೋಡಿದಾಗ ಜಹಂಗೀರ್ ಆಗ್ತಾನೆ. ಯಾರಂದ್ರಿ? ಜಹಂಗೀರ್ ಆಗ್ತಾನ. ಈ ಒಂದು ಜಹಂಗೀರನ ನಂತರ ಬಂದಂತ ಇನ್ನೊಬ್ಬ ಪ್ರಸಿದ್ಧ ದೊರೆ ಯಾರಾಗ್ತಾನ ಅಂದ್ರೆ ಶಹಜಾನ್ ಆಗ್ತಾನ. ಯಾರಾಗ್ತದೆ? ಶಹಜಾನ್ ಆಗ್ತಾನ. ಶಹಜಾನನ ನಂತರ ಬಂದಂತ ದೊರೆ ಮತ್ತು ಮೊಘಲರ ಕೊನೆಯ ಪ್ರಬಲ ದೊರೆಯನ್ನ ಗಮನಿಸಿದಾಗ ನಮ್ಗೆ ಯಾರಾಗ್ತಾರ ನೋಡಿದಾಗ ಔರಂಗಜೇಬ್ ಅಂತ ಕರಿತೀವಿ. ಯಾವ ಜೇಬ್ರಿ? ಔರಂಗಜೇಬ್ ಅಂತ ಕರೆದ್ವಿ. ಹಾಗಾದ್ರೆ ಔರಂಗಜೇಬ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಮುಖವಾಗಿ ಇಲ್ಲಿ ಔರಂಗಜೇಬನನ್ನ ಗಮನಿಸಿದಾಗ ಪ್ರಮುಖವಾಗಿ ಇಲ್ಲಿ ಮೊಘಲರ ಪ್ರಬಲ ಆಡಳಿತದೊಳಗ ಕೊನೆಯ ದೊರೆ ಆಗ್ತಾನೆ. ಪ್ರಥಮ ದೊರೆ ಯಾರಾಗ್ತಾರಲ್ಲಿ? ಬಾಬರ್ ಆಗ್ತಾನ. ಎರಡನೇದಾಗಿ ಹುಮಾಯೂನ್, ಮೂರನೇದಾಗಿ ಅಕ್ಬರ, ನಾಲ್ಕನೇದಾಗಿ ಜಹಂಗೀರ, ಐದನೇದಾಗಿ ಶಹಜಾನ, ಕೊನೆಯದಾಗಿ ಈ ಒಂದು ಔರಂಗಜೇಬ್ ಆಗ್ತಾನ. ಹಾಗಾದ್ರೆ ಈ ಬಾಬರನ್ನು ಯಾವ ಒಂದು ವರ್ಷದಿಂದ ಯಾವ ವರ್ಷದವರೆಗೆ ಆಡಳಿತ ಮಾಡ್ತಾರೆ ನೋಡಿದಾಗ 1526ರಿಂದ ಎಲ್ಲಿವರೆಗೆ ಆಡಳಿತ ಮಾಡ್ತಾನೆ ಅಂದ್ರೆ 1530ರವರೆಗೆ ಏನ್ ಮಾಡ್ತಾನ್ರಿ, ಭಾರತದೊಳಗ ಬಾಬರ್ ಆಡಳಿತ ಮಾಡ್ತಾನೆ. 1530ರವರೆಗೆ ಭಾರತದೊಳಗ ಬಾಬರ್ ಆಡಳಿತ ಮಾಡ್ತಾನ. ಹಾಗಾದ್ರೆ ಎರಡನೇದಾಗಿ ಬಂದಂತ ಹುಮಾಯೂನ್ ಇವೇನಪ್ಪ ಅಂದ್ರೆ 1530ರಿಂದ 1540ರವರೆಗಿದ್ದು ಒಂದು ಅವಧಿಗೆ ಆಡಳಿತ ಮಾಡ್ತಾನೆ. ಒಂದು ಅವಧಿಗೆ. ಹಾಗಾದ್ರೆ ಇನ್ನೊಂದು ಅವಧಿಗೆ ಏನ್ ಮಾಡ್ತಾನ್ರಿ, ಆಡಳಿತ ಮಾಡ್ತಾನೆ. ಒಂದು ಎರಡನೇ ಅವಧಿಯನ್ನು ಗಮನಿಸಿದಾಗ 1555ರಿಂದ 1556 ಆಗ್ತದೆ. ಇನ್ನು ಈ ಒಂದು ಹುಮಾಯೂನ್ನ ಎರಡನೇ ಅವಧಿ ಆಗ್ತದೆ. ನೋಡು,
ಮೊಘಲರ ಇತಿಹಾಸದೊಳಗ 2 ಅವಧಿಗೆ ಆಡಳಿತ ಮಾಡಿದಂತ ಮೊಘಲರ ದೊರೆ ಯಾರಾದ್ರೂ ಇದ್ರೆ ಯಾರಾಗ್ತಾರಿ? ಹುಮಾಯೂನ್ ಆಗ್ತಾನ. ಹಾಗಾದ್ರ ನಂತರ ಇಲ್ಲಿ 3ನೇದಾಗಿ ಒಬ್ಬ ದೊರೆ ಕಂಡು ಬರ್ತಾನ ಅಂದ್ರೆ ಅಕ್ಬರ್. ಅಕ್ಬರನು ಪ್ರಮುಖವಾಗಿ 1556ರಿಂದ 1605ರವರೆಗೆ ಏನ್ ಮಾಡ್ತಾನ್ರಿ? ಅಕ್ಬರ್ ಆಡಳಿತ ಮಾಡ್ತಾನೆ 1505ರವರೆಗೆ. ನಂತರ ಪ್ರಮುಖವಾಗಿ ಇಲ್ಲಿ ಜಹಂಗೀರನನ್ನ ಗಮನಿಸಿದಾಗ ಜಹಂಗೀರ 1605ರಿಂದ ಎಷ್ಟು 1627ರವರೆಗೆ ಆಡಳಿತ ಮಾಡ್ತಾನ ಜಹಂಗೀರ. ನಂತರ ಶಹಜಾನನನ್ನ ಗಮನಿಸಿದಾಗ 1627ರಿಂದ 1658ರವರೆಗೆ ಆಡಳಿತ ಮಾಡ್ತಾನ. ಹಾಗಾದ್ರೆ ಇವನ ನಂತರ ಬಂದಂತ ಕೊನೆಯ ದೊರೆ ಔರಂಗಜೇಬ 1658ರಿಂದ 1707ರವರೆಗೆ ಆಡಳಿತ ಮಾಡ್ತಾನ. ಹಾಗಾದ್ರೆ ಈ ಒಂದು 6 ದೊರೆಗಳನ್ನ ಗಮನಿಸಿದಾಗ ಇವರು ಮೊಘಲರ ಪ್ರಬಲ ದೊರೆ ಆಗ್ತಾರೆ. ಹಾಗಾದ್ರೆ ಮೊಘಲರನ್ನ ಗಮನಿಸಿದಾಗ ಈ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದಂದ್ರ ಬಾಬರನಿಗೆ ಸಲ್ತದ. ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದ ನೋಡಿದಾಗ ಬಾಬರನಿಗೆ ಸಲ್ತದ್ರಿ. ಹಾಗಾದ್ರೆ ಬಾಬರನು ಯಾವ ಯಾವ ಸವಾಲುಗಳನ್ನ ಎದುರಿಸಿಕೊಂಡು ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅಂತೇಳಿ ನಾವು ಇವತ್ತಿನ ದಿನ ಕ್ಲಾಸ್ನೊಳಗೆ ಏನಪ್ಪಾ ಅಂದ್ರೆ ಬಾಬರನ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂತ ಹೋಗೋಣಂತ. ನೆಕ್ಸ್ಟ್ ಬಂದಂತ ಕ್ಲಾಸ್ನೊಳಗೆ ನೋಡ್ರಿ ಹುಮಾಯೂನ್ ಇರ್ಬೋದು, ಅಕ್ಬರ್ ಇರ್ಬೋದು, ಜಹಂಗೀರ್ ಇರ್ಬೋದು, ಶಹಜಾನ್ ಇರ್ಬೋದು, ಔರಂಗಜೇಬ್ ಇರ್ಬೋದು, ನಂತರ ದೆಹಲಿ ಸುಲ್ತಾನರನ್ನು ನೋಡೋಣಂತ್ರಿ. ಹಾಗಾದ್ರೆ ಪ್ರಮುಖವಾಗಿ ಬಾಬರನನ್ನ ಗಮನಿಸಿದಾಗ ಸ್ವಲ್ಪ ನಮ್ಗ ಬಾಬರ್ ಏನ್ ಮಾಡ್ತಾನ್ರಿ? ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ದೊರೆ ಆದ. ಯಾರು? ಬಾಬರ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ದೊರೆ ಆಗ್ತಾನ. ಹಾಗಾದ್ರೆ ಈ ಬಾಬರನ ಬಗ್ಗೆ ಗಮನಿಸಿದಾಗ ಸ್ವಲ್ಪ ಬಾಬರನ ಒಂದು ಜೀವನ ಚರಿತ್ರೆ ಗೊತ್ತಿರ್ಬೇಕಾಗ್ತದ ನಮ್ಗ, ಆಯ್ತಾ? ಹಾಗಾದ್ರೆ ಬಾಬರನನ್ನ ಗಮನಿಸಿದಾಗ ಬಾಬರ್ ಇಲ್ಲೇ ಭಾರತದೊಳಗ ಯಾವ ವರ್ಷದಿಂದ ನೋಡಿದಾಗಲೇ 1526ರಿಂದ ಏನ್ ಮಾಡ್ತಾನೆ? 1526ರಿಂದ 1530ರವರೆಗೆ ಆಡಳಿತ ಮಾಡ್ತಾನೆ. 1526ರಿಂದ 1530ರವರೆಗೆ ಆಡಳಿತ ಮಾಡ್ತಾನೆ. ಯಾರೀ? ಮೊಘಲ್ ಸಾಮ್ರಾಜ್ಯ ಸ್ಥಾಪಕನಾದಂತ ಬಾಬರ. ಹಾಗಾದ್ರೆ ಈ ಒಂದು ಬಾಬರನನ್ನ ಗಮನಿಸಿದಾಗ ಬಾಬರ ಮೊದಲಿಗೆ ಯಾವ ಒಂದು ದೇಶದ ದಾಳಿಕೋರ ಅಂತ ಗೊತ್ತಿರ್ಬೇಕಾಗ್ತದ್ರಿ. ಬಾಬರನು ಯಾವ ಒಂದು ದೇಶದ ದಾಳಿಕೋರನ ಆಗ್ತಾ ನೋಡಿದಾಗ ಬಾಬರನು ಅಫ್ಘಾನಿಸ್ತಾನದ ದಾಳಿಕೋರ ಆಗ್ತಾ ನೋಡ್ರಿ. ಬಾಬರ್ ಏನ್ ಮಾಡ್ತಾನ್ರಿ? ಅಫ್ಘಾನಿಸ್ತಾನದ ಯಾವ್ದು? ಅಫ್ಘಾನಿಸ್ತಾನದ ದಾಳಿಕೋರ ಆಗ್ತಾನೆ. ಯಾವುದೇ ದೇಶ ಅಂದ್ರ ಅಫ್ಘಾನಿಸ್ತಾನದ ದಾಳಿಕೋರ ಆಗ್ತಾನೆ. ಹಾಗಾದ್ರೆ ಬಾಬರನ ಒಂದಿಷ್ಟು ಬಾಲ್ಯದ ಜೀವನವನ್ನ ಗಮನಿಸಿದಾಗ ಬಾಬರ್ನ ಒಬ್ಬ ತಂದೆಯನ್ನ ಗಮನಿಸಿದಾಗ ಯಾರಾಗ್ತಾನ್ರಿ? ಉಮರ್ ಶೇಖ್ ಮಿರ್ಜಾ ಆಗ್ತಾನೆ. ಯಾರಂದ್ರ? ಉಮರ್ ಶೇಖ್ ಮಿರ್ಜಾ ಅಂತ ಕಂಡು ಬರ್ತಾನ. ಹಾಗಾದ್ರೆ ಬಾಬರ್ನ ತಾಯಿಯನ್ನ ಗಮನಿಸಿದಾಗ ಒಬ್ರು ಕಂಡು ಬರ್ತಾರೆ. ಅದರಲ್ಲಿ ಕುತ್ಲುಗ್ ನಿಗಾರ್ ಅಂತೇಳಿ. ಯಾರ್ರಿ? ಕುತ್ಲುಗ್ ನಿಗಾರ್ ಅಂತ ಕಂಡು ಬರ್ತಾರೆ. ನೋಡು, ಬಾಬರ್ನ ತಂದೆಯನ್ನ ಗಮನಿಸಿದಾಗ ಉಮರ್ ಶೇಖ್ ಮಿರ್ಜಾ, ಬಾಬರ್ನ ತಾಯಿಯನ್ನ ಗಮನಿಸಿದಾಗ ಕುತ್ಲುಗ್ ನಿಗಾರ್ ಅಂತ ಕಂಡು ಬರ್ತಾಳ. ಹಾಗಾದ್ರೆ ಈ ಒಂದು ಉಮರ್ ಶೇಖ್ ಎಂಬ ಮಿರ್ಜಾದನಲ್ರಿ, ಉಮರ್ ಶೇಖ್ ಎಂಬ ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಯಾವ ಒಂದು ಪ್ರಾಂತ್ಯದ ದೊರೆಯಾಗಿರ್ತಾನಂದ್ರ ಅಫ್ಘಾನಿಸ್ತಾನದೊಳಗ ಫರ್ಗಾನ್ ಅಂತ ಒಂದು ಪ್ರಾಂತ್ಯ ಕಂಡು ಬರ್ತದೆ. ಯಾವ್ದ್ರಿ? ಫರ್ಗಾನ್ ಅಂತ ಒಂದು ಪ್ರಾಂತ್ಯ ಕಂಡು ಬರ್ತದೆ. ಫರ್ಗಾನ್ ಪ್ರಾಂತ್ಯದ ದೊರೆಯಾಗಿ ಯಾರು ಆಡಳಿತ ಮಾಡ್ತಿರ್ತಾರಂದ್ರ ಈ ಒಂದು ಉಮರ್ ಶೇಖ್ ಮಿರ್ಜಾ ಆಡಳಿತ ಮಾಡ್ತಿರ್ತಾನ. ಯಾರು? ಉಮರ್ ಶೇಖ್ ಮಿರ್ಜಾ. ಹಾಗಾದ್ರ ಉಮರ್ ಶೇಖ್ ಮಿರ್ಜಾನು ಫರ್ಗಾನ್ ಪ್ರಾಂತ್ಯದ ದೊರೆಯಾಗಿರ್ತಾನ, ಆಯ್ತಾ? ಹಾಗಾದ್ರೆ ಸ್ವಲ್ಪ ನಮ್ಗ ಉಮರ್ ಶೇಖ್ ಮಿರ್ಜಾನ ಒಂದು ತಂದೆಯನ್ನ ಗಮನಿಸಿದಾಗ ಮತ್ತು ಕುತ್ಲುಗ್ ನಿಗಾರನ ಒಂದು ವಂಶವನ್ನ ಗಮನಿಸಿದಾಗ ಈ ಒಂದು ಉಮರ್ ಶೇಖ್ ಮಿರ್ಜಾನಲ್ರಿ ಯಾರ ವಂಶಸ್ಥವನ್ನ ಆಗ್ತಾ ನೋಡಿದಾಗ ಈ ಒಂದು ಭಾರತದ ಮೇಲೆ ದಾಳಿ ಮಾಡಿದಂತ ಕ್ರೂರ ದಾಳಿಕೋರರಲ್ಲಿ ಪ್ರಥಮ ಸ್ಥಾನದೊಳಗೆ ಕಂಡು ಬರೋ ಯಾರಂದ್ರೆ ಚೆಂಗಿಸ್ ಖಾನ್ ಅಂತ ಕಂಡು ಬರ್ತಾನ್ರಿ. ಒಬ್ಬ ಯಾರು? ಚೆಂಗಿಸ್ ಖಾನ್ ಅಂತ ಕಂಡು ಬರ್ತಾನೆ. ಇನ್ನೊಬ್ಬ ಯಾರಂದ್ರೆ ತೈಮೂರ್ ಅಂತ ಕಂಡು ಬರ್ತಾನೆ. ಹಾಗಾದ್ರೆ ಉಮರ್ ಶೇಖ್ ಮಿರ್ಜಾ ಅದನ್ನೆಲ್ಲ ಯಾರ ಒಂದು ವಂಶದವನ ಆಗ್ತಾ ನೋಡಿದಾಗಲೇ ಅಫ್ಘಾನಿಸ್ತಾನದ ದಾಳಿಕೋರ್ ಬರ್ತಾನ್ರಿ. ಇಲ್ಲಿ ತೈಮೂರ್ನ ವಂಶಸ್ಥವನ ಆಗ್ತಾನೆ ಒಂದು ಉಮರ್ ಶೇಖ್ ಮಿರ್ಜಾ. ಹಾಗಾದ್ರೆ ಬಾಬರ್ನ ತಾಯಿ ಆದಂತ ಕುತ್ಲುಗ್ ನಿಗಾರ್ ಇಲ್ಲಿ ಯಾರ ವಂಶದವರ ಆಗ್ತಾ ನೋಡಿದಾಗ ಮಂಗೋಲದ ದಾಳಿಕೋರ ಯಾರಂದ್ಲಿ ಚೆಂಗಿಸ್ ಖಾನ್. ಯಾವ ಖಾನ್ರಿ? ಚೆಂಗಿಸ್ ಖಾನನ ಒಂದು ವಂಶದವಳಾಗ್ತಾಳೆ ಈ ಒಂದು ಕುತ್ಲುಗ್ ನಿಗಾರ. ಹಾಗಾದ್ರೆ ಈ ಬಾಬರ್ನ ತಂದೆಯಾದಂತ ಉಮರ್ ಶೇಖ್ ಮಿರ್ಜಾ ಯಾರ ವಂಶಕ್ಕೆ ಸೇರ್ಪಡೆಗೊಂಡಾನಂದ್ರ ಅಫ್ಘಾನಿಸ್ತಾನದ ಕ್ರೂರ ಜಗತ್ತು ಕಂಡಂತ ಕ್ರೂರ ದಾಳಿಕೋರ ತೈಮೂರನ ವಂಶದವನು. ಇನ್ನ ಬಾಬರ್ನ ತಾಯಿ ನೋಡಿದಾಗ ಇನ್ನೊಬ್ಬ ಏನಪ್ಪ ಮಂಗೋಲದ ದಾಳಿಕೋರ ಕಂಡು ಬರ್ತಾನ್ರಿ. ಜಗತ್ತು ಕಂಡಂತ ಇವನು ಕೂಡ ಅತ್ಯಂತ ಕ್ರೂರ ದಾಳಿಕೋರ. ಹಾಗಾದ್ರ ಈ ಒಂದು ಇಬ್ರು ವಂಶಕ್ಕೆ ಸೇರಿದಂತ ವ್ಯಕ್ತಿ ಯಾರಾಗ್ತಾನ್ರಿ? ಬಾಬರ್ ಆಗ್ತಾನ. ಹಾಗಾದ್ರ ಬಾಬರ್ನ ಬಗ್ಗೆ ಏನ್ ಹೇಳ್ತಾನಂದ್ರ
ಬಾಬರ್ನ ಒಂದು ರಕ್ತದ ಧಮನಿಗಳಲ್ಲಿ ಜಗತ್ತಿನ ಇಬ್ಬರು ಏಷ್ಯಾದ ಇಬ್ಬರು ಕ್ರೂರ ವ್ಯಕ್ತಿಗಳ ರಕ್ತ ಹರಿಕತದ ಅಂತ ಹೇಳ್ತಾರೆ. ಏನ್ರಿ? ಬಾಬರ್ನ ಒಂದು ರಕ್ತದ ಧಮನಿಗಳಲ್ಲಿ ಬೇಷಾ ಖಂಡದ ಇಬ್ರು ಕ್ರೂರ ದಾಳಿಕೋರರ ರಕ್ತವು ಹರಿಯಾಕತದ ಅಂತ ಹೇಳ್ತಾರ. ಯಾಕಂದ್ರೆ ಪ್ರಮುಖವಾಗಿ ಅವರ ತಂದೆ ತೈಮೂರ್ನ ವಂಶದವನಾಗ್ತಾನ. ಹಾಗಾದ್ರೆ ತಾಯಿ ನೋಡಿದಾಗ ಚೆಂಗಿಸ್ ಖಾನ್ನ ವಂಶದವಳಾಗ್ತಾಳ. ಹಾಗಾದ್ರೆ ನಂತರ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಈ ಒಂದು ಬಾಬರ್ ಅದನಲ್ರಿ, ಬಾಬರ ಯಾವ ಒಂದು ವರ್ಷದೊಳಗೆ ಜನಿಸ್ತಾನ ನೋಡಿದಾಗ 1483 ಏನ್ ಮಾಡ್ತಾನ್ರಿ? ಜನಿಸ್ತಾನ. ಹಾಗಾದ್ರೆ ಯಾರ ಮಗನಾಗಿ ನೋಡಿದಾಗ ಉಮರ್ ಶೇಖ್ ಮಿರ್ಜಾನ ಮಗನಾಗಿ ಜನಿಸ್ತಾನ ಯಾರಿಲ್ಲೇ? ಬಾಬರ. ಹಾಗಾದ್ರೆ 1483 ಏನ್ ಮಾಡ್ತಾನ್ರಿ? ಜನಿಸಿದಾಗ ನಂತರ ಏನಪ್ಪಾ ಅಂದ್ರ ಈ ಒಂದು ಪರ್ಗನ್ ಪ್ರಾಂತ್ಯದ ಮುಖ್ಯಸ್ಥನಾದಂತ ಉಮರ್ ಶೇಖ್ ಮಿರ್ಜಾ ಏನ್ ಮಾಡ್ಬಿಡ್ತಾನ? 1484 ಏನಪ್ಪಾ ಅಂದ್ರ ಮರಣ ಹೊಂದ್ಬಿಡ್ತಾನ. ನೋಡು, ಬಾಬರ್ನು ಜನಿಸಿದಂತ ಒಂದು ಸುಮಾರು 11 ಅಥವಾ 12 ವಯಸ್ಸಿಗೆ ಏನ್ ಮಾಡ್ತಾನ್ರಿ? ಬಾಬರ್ನ ತಂದೆಯಾದಂತ ಉಮರ್ ಶೇಖ್ ಮಿರ್ಜಾ, ಯಾ ಶೇಖ್ ಮಿರ್ಜಾ ರೀ? ಉಮರ್ ಶೇಖ್ ಮಿರ್ಜಾ ಏನ್ ಮಾಡ್ತಾನ್ರಿ? ಮರಣ ಹೊಂದ್ಬಿಡ್ತಾನ. ಉಮರ್ ಶೇಖ್ ಮಿರ್ಜಾ ಮರಣ ಹೊಂತಾನ. ಹಾಗಾದ್ರ ಕೇವಲ ಆಗ ಬಾಬರ್ನಿಗೆ ಎಷ್ಟು ವಯಸ್ಸಿರ್ತಾವ ಅಂದ್ರ ಕೇವಲ 12 ವಯಸ್ಸಿರ್ತಾವ್ರಿ. ಬಾಬರ್ನಿಗೆ ಕೇವಲ 12 ವಯಸ್ಸಿದ್ದಾಗ ಈ ಒಂದು ಪರ್ಗನ್ ಪ್ರಾಂತ್ಯದ ಏನಾಗ್ತಾನ್ರಿ? ದೊರೆ ಆಗ್ತಾನ ನೋಡ್ರಿ. ಅಂದ್ರ ಬಾಬರ್ ಕೇವಲ 12 ವಯಸ್ಸಿನಿದ್ದಾಗ ಬಾಬರ್ನ ತಂದೆಯಾದಂತ ಉಮರ್ ಶೇಖ್ ಮಿರ್ಜಾ ಮರಣ ಹೊಂದಿಬಿಡ್ತಾನ. ಮರಣ ಹೊಂದಿದಂತ ಸಂದರ್ಭದೊಳಗ 12 ವರ್ಷದ ಮಗು ಏನ್ ಮಾಡ್ತದ್ರಿ? ಆ ಒಂದು ಪರ್ಗನ್ ಪ್ರಾಂತ್ಯದ ಮುಖ್ಯಸ್ಥನಾಗಿ ಆಡಳಿತವನ್ನ ತಗೊಳ್ತದ. 12 ವರ್ಷದ ಮಗು ಪರ್ಗನ್ ಪ್ರಾಂತ್ಯದ ಮುಖ್ಯಸ್ಥನಾಗಿ ಆಡಳಿತ ಮಾಡಕ ಪ್ರಾರಂಭ ಮಾಡ್ತಾನ. ಹಾಗಾದ್ರೆ ಇಂಥ ಸಂದರ್ಭದೊಳಗೆ ಏನ್ ಮಾಡ್ತಾನ? ಈ ಒಂದು ಬಾಬರ್ನಿಗೆ ಏನೊಂದು ಆಸೆ ಇರ್ತದಂದ್ರೆ ಆ ಒಂದು ತಾತ ತೈಮೂರ್ ಇದ್ನಲ್ರಿ, ಅಂದ್ರೆ ಅವನ ಮುತ್ತಾತ, ಅಂದ್ರೆ ಬಾಬರ್ನ ಮುತ್ತಾತ ಯಾರಿರ್ತಾನ್ರಿ? ತೈಮೂರ್ ಆಗ್ತಾನ. ಈ ತೈಮೂರ್ ಅನ್ನೋ ವ್ಯಕ್ತಿ ಏನ್ ಮಾಡಿರ್ತಾನಂದ್ರ ಆ ಮಧ್ಯ ಏಷ್ಯಾದೊಳಗ ಒಂದು ಪ್ರದೇಶ ಕಂಡು ಬರ್ತಿತ್ತು. ಯಾವ ಖಂಡ ನೋಡಿದಾಗ? ಸಮರಖಂಡ ಅಂತ ಕಂಡು ಬರ್ತದ್ರಿ. ಸಮರಖಂಡ ಯಾವ್ದ್ರಿ? ಸಮರಖಂಡ ಅಂತ ಕಂಡು ಬರ್ತಾ. ಹಾಗಾಗಿ ಒಂದು ಸಮರಖಂಡವನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಯಾರು ಆಡಳಿತ ಮಾಡ್ತಿರ್ತಾರ ಅಂದ್ರ ಈ ಒಂದು ಬಾಬರನ ಮುತ್ತಾತನಾದಂತ ತೈಮೂರ್ ಏನ್ ಮಾಡ್ತಿರ್ತಾನ್ರಿ? ಆಡಳಿತ ಮಾಡ್ತಿದ್ರು. ಮುಂಚೆಕ ತೈಮೂರ ತನ್ನ ಕಾಲಾವಧಿಯೊಳಗ ಮಧ್ಯ ಏಷ್ಯಾದ ಸಮರಖಂಡವನ್ನ ರಾಜಧಾನಿಯನ್ನಾಗಿ ಇಟ್ಕೊಂಡು ಏನ್ ಮಾಡಿದ್ದ? ಆಡಳಿತ ಮಾಡಿದ್ದ. ಹಾಗಾದ್ರೆ ತನ್ನ ಮುತ್ತಾತನಾದಂತ ತೈಮೂರ ಸಮರಖಂಡವನ್ನ ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಆಡಳಿತ ಮಾಡಿದ ಕಾರಣಕ್ಕಾಗಿ ಬಾಬರ್ನಿಗೊಂದು ಕನಸಿರ್ತದೆ. ಏನ್ ಕನಸಿರ್ತದೆ ಅಂದ್ರ ಹೇಗಾದ್ರೂ ಮಾಡಿ ಆ ಒಂದು ಸಮರಖಂಡವನ್ನ ಜಯಿಸಿಕೊಂಡು ಆ ಸಮರಖಂಡದ ಒಂದು ಆಡಳಿತವನ್ನ ತಾ ಮಾಡ್ಬೇಕಂತೇಳಿ ಆಸೆ ಪಟ್ಟಿರ್ತಾನ. ಯಾರು? ಈ ಒಂದು ಬಾಬರ. ಅವಾಗ ಏನ್ ಮಾಡ್ತಾನ್ರಿ? ಬಾಬರ ಸಮರಖಂಡದ ಮೇಲೆ ದಾಳಿಗೆ ಹೋಗ್ತಾನ. ದಾಳಿಗೆ ಹೋದಂತ ಸಂದರ್ಭದೊಳಗ ಆ ಒಂದು ಸಮರಖಂಡವನ್ನ ವಶಪಡಿಸಿಕೊಂತಾನ್ರಿ. ಯಾರು? ಬಾಬರ. ದಾಳಿಗೆ ಹೋಗಿ ಆ ಸಮರಖಂಡವನ್ನ ಗೆದ್ದುಕೊಂಡು ವಶಪಡಿಸಿಕೊಂಡು ಅಲ್ಲಿ ಎಷ್ಟು ದಿನಗಳ ಕಾಲ ಆಡಳಿತ ಮಾಡ್ತಾನಂದ್ರ 100 ದಿನಗಳ ಕಾಲ ಬಾಬರ್ ಆಡಳಿತ ಮಾಡ್ತಾನೆ. ನೋಡು, ಸಮರಖಂಡ ಪ್ರದೇಶವನ್ನು ವಶಪಡಿಸಿಕೊಂಡಂತ ಬಾಬರ 100 ದಿನಗಳ ಕಾಲ ಆಡಳಿತ ಮಾಡಿದ. 100 ದಿನಗಳ ಕಾಲ ಆಡಳಿತ ಮಾಡ್ತಾನ. ಆಡಳಿತ ಮಾಡುವ ಸಂದರ್ಭದೊಳಗ ಅವನಿಗೇನಾಗ್ತದ್ರಿ? ಬಾಬರ್ನಿಗೆ ಅನಾರೋಗ್ಯ ಎದುರಾಗ್ತದ. ನೋಡ್ರಿ, ಬಾಬರ್ನಿಗೆ ಏನಾಗ್ತದ್ರಿ? ಅನಾರೋಗ್ಯ ಎದುರಾಗ್ತದ. ಅದ್ರ ಯಾವ ಪ್ರದೇಶವನ್ನ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದೊಳಗ? ಸಮರಖಂಡ ಪ್ರದೇಶವನ್ನ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದೊಳಗ ಬಾಬರ್ನಿಗೆ ಅನಾರೋಗ್ಯ ಎದುರಾಗ್ತದ. ಅನಾರೋಗ್ಯ ಎದುರಾದ ಕಾರಣಕ್ಕಾಗಿ ಬಾಬರ ಎಷ್ಟು ತಿಂಗಳ ಕಾಲ ಹಾಸಿಗೆಯನ್ನು ಇಡ್ತಾನಂದ್ರ 3 ತಿಂಗಳ ಕಾಲ ಏನ್ ಮಾಡ್ತಾನ್ರಿ? ಹಾಸಿಗೆಯನ್ನು ಇಡ್ತಾನ ಈ ಬಾಬರ. ಅವಾಗ ಬಾಬರನಿಗೆ ಅನಾರೋಗ್ಯ ಎದುರಾದಾಗ 3 ತಿಂಗಳ ಕಾಲ ಆ ಒಂದು ಹಾಸಿಗೆಯನ್ನು ಹಿಡಿದಾಗ ಬಾಬರ್ನ ವಿರೋಧಿಗಳು ಏನ್ ಮಾಡ್ತಾರ್ರಿ? ಬಾಬರ್ ಏನ್ ಮಾಡಿದನ್ರಿ? ಮರಣ ಹೊಂದಿದನೆಂದೇಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರ. ಬಾಬರ ಮರಣ ಹೊಂದಿದ ಅಂತ ತಿಳ್ಕೊಂಡು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರ. ಅವಾಗ ಬಾಬರ್ನ ಸೈನಿಕರು ಏನ್ ಮಾಡ್ತಾರ್ರಿ? ನಮ್ಮ ಒಂದು ದೊರೆ ಏನ್ ಮಾಡ್ತಾನ್ರಿ? ಮರಣ ಹೊಂದಿದ ಅಂತ ತಿಳ್ಕೊಂಡು ಬಾಬರ್ನ ಸೈನಿಕರು ಒಬ್ಬೊಬ್ಬರಾಗಿ ಏನ್ ಮಾಡಕತ್ರಿ? ಸೈನಿಕರು ಏನ್ ಮಾಡತ್ರಿ? ಸೈನ್ಯವನ್ನ ಬಿಟ್ಟು ಹೊಂಟ್ಬಿಡ್ತಾರೆ. ಯಾರಲ್ಲಿ? ಬಾಬರ್ನ ಸೈನಿಕರು. ಅವಾಗ ಆಟೋಮೆಟಿಕ್ಲಿ ಏನಾಗ್ತದ್ರಿ? ಬಾಬರ್ನ ಸೈನ್ಯ ಕಡಿಮೆ ಆಗ್ಬಿಡ್ತದ. ಬಾಬರ್ನ ವಿರೋಧಿಗಳು ಏನ್ ಮಾಡ್ಬಿಡ್ತಾರ? ಈ ಹಳ್ಳಿ ಬಾಬರ್ನ ಮೇಲೆ ದಾಳಿ ಮಾಡಿಬಿಡ್ತಾರ.
ಬಾಬರ್ನ ಮೇಲೆ ದಾಳಿ ಮಾಡಿ ಸಮರಕಂಡ ಪ್ರದೇಶವನ್ನ ಮರಳಿ ಬಾಬರ್ನಿಂದ ಏನ್ ಮಾಡ್ತಾರ್ರಿ, ವಶಪಡಿಸಿಕೊಂಡ್ ಬಿಡ್ತಾರ. ಬಾಬರ್ನಿಂದ ಏನ್ ಮಾಡ್ತಾರ, ವಶಪಡಿಸಿಕೊಂಡ್ ಬಿಡ್ತಾರ. ಅವಾಗ ಏನ್ ಮಾಡ್ತಾನ, ಬಾಬರ್ನ ತಾವೊಂದು ಆಳ್ವಿಕೆ ಮಾಡುತ್ತಿದ್ದ ಪರ್ಗಾನ್ ಪ್ರದೇಶವು ಕೂಡ ಏನಪ್ಪಾ ಅಂದ್ರ ಬಾಬರ್ನ ಕೈ ತಪ್ಪ ಹೋಗ್ತದೆ. ತಮ್ಮ ತಾತ ಆಡಳಿತ ಮಾಡ್ಯಾನ ತಿಳ್ಕೊಂಡು ಸಮರಕಂಡವನ್ನ ಗೆದ್ಕೊಂಡಿವ, ಇಲ್ಲಿ ಆಡಳಿತ ಮಾಡಕ್ ಬಂದ ಈ ಒಂದು ಸಮರಕಂಡ ಪ್ರದೇಶವನ್ನು ಕಳ್ಕೊಂಡ್ ಬಿಡ್ತಾನ ಯಾರು, ಬಾಬರ. ಅವಾಗ ಏನಪ್ಪಾ ಅಂದ್ರ 6-7 ತಿಂಗಳುಗಳ ಕಾಲ ಏನಪ್ಪಾ ಅಂದ್ರೆ ಇಡೀ ಒಂದು ಆ ದೇಶದ ತುಂಬ ಅಡ್ಡಾಡಿ ಏನ್ ಮಾಡ್ತಾನ, ಒಂದು ಸೈನ್ಯವನ್ನ ರೆಡಿ ಮಾಡ್ಕೊಂತಾನ. ಹೊಳ್ಳಿ ಈ ಒಂದು ಅವನ ವಿರೋಧಿಗಳ ವಿರುದ್ಧ ಸೈನ್ಯವನ್ನ ರೆಡಿ ಮಾಡ್ಕೊಂಡಂತ ಬಾಬರ ಪುನಃ ಏನ್ ಮಾಡ್ತಾನ, ಸಮರಕಂಡದ ಮೇಲೆ 1497 ಮೇಲೆ ದಾಳಿ ಮಾಡಿ ಸಮರಕಂಡ ಪ್ರದೇಶವನ್ನ ವಶಪಡಿಸಿಕೊಂಡ್ ಬಿಡ್ತಾನ. 1497 ಸಮರಕಂಡ ಪ್ರದೇಶವನ್ನ ವಶಪಡಿಸಿಕೊಂಡು ಬಿಡ್ತಾನ ಬಾಬರ. ಅವಾಗ ಏನಂತದ್ರಿ, ಹೊಳ್ಳಿ ಆ ಒಂದು ಪರ್ಗಾನ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಬಿಡ್ತಾನ ಬಾಬರ. ಹಾಗಾದ್ರ ಈ ಬಾಬರ ಸಮರಕಂಡ ಮತ್ತು ಪರ್ಗಾನ್ ಪ್ರದೇಶವನ್ನ ಆಡಳಿತ ಮಾಡುವ ಸಂದರ್ಭದೊಳಗ ನೋಡು, ಬಾಬರ್ ಏನ್ ಮಾಡಿರ್ತನ್ರಿ, ಸಮರಕಂಡ ಪ್ರದೇಶ ಮತ್ತು ಪರ್ಗಾನ್ ಪ್ರಾಂತ್ಯವನ್ನ ಆಡಳಿತ ಮಾಡುವ ಸಂದರ್ಭದೊಳಗ ಇಲ್ಲಿ ನಮ್ಮ ಭಾರತದೊಳಗ ಯಾವ ಒಂದು ಮನೆತನ ಆಡಳಿತ ಮಾಡ್ತಿತ್ತಂದ್ರ, ಈ ಒಂದು ದೆಹಲಿ ಸುಲ್ತಾನರ ಕೊನೆಯ ಒಂದು ಸಂತತಿ ಕಂಡು ಬರ್ತದೆ. ಯಾವ್ದಂದ್ರ ಲೋಧಿ ಸಂತತಿ ಏನ್ ಮಾಡ್ತಾ ಇರ್ತದ್ರಿ, ಆಡಳಿತ ಮಾಡ್ತಿರ್ತದೆ. ನೋಡು, ಬಾಬರ್ನು ಅಫ್ಘಾನಿಸ್ತಾನದೊಳಗ ಆಡಳಿತ ಮಾಡುವ ಸಂದರ್ಭದೊಳಗ ಭಾರತದೊಳಗ ಆಡಳಿತ ಮಾಡುತ್ತಿದ್ದ ಮನೆತನ ಯಾವ್ದಾಗ್ತದ್ರಿ, ಲೋಧಿ ಮನೆತನ ಆಗ್ತದ. ಹಾಗಾದ್ರೆ ಈ ಒಂದು ಲೋಧಿ ಮನೆತನವು ಯಾವ ಒಂದು ಸಾಮ್ರಾಜ್ಯದ ಒಂದು ಭಾಗ ಆಗಿರ್ತದಂದ್ರ, ಈ ಒಂದು ದೆಹಲಿ ಸುಲ್ತಾನರ ಒಂದು ಕೊನೆಯ ಮನೆತನ ಆಗಿರ್ತದ. ಹಾಗಾದ್ರೆ ಇಲ್ಲಿ ಏನಾಗ್ತದ, ಈ ಒಂದು ಲೋಧಿ ಸಂತತಿಯ ಕೊನೆಯ ದೊರೆ ಕಂಡು ಬರ್ತಾನ ಒಬ್ಬ, ಯಾರಂದ್ರೆ ಇಬ್ರಾಹಿಂ ಲೋಧಿ ಅಂತ ಕಂಡು ಬರ್ತಾನ. ಯಾರಂದ್ರೆ ಇಲ್ಲಿ ಇಬ್ರಾಹಿಮ ಲೋಧಿ ಅಂತ ಕಂಡು ಬರ್ತಾನ. ಹಾಗಾದ್ರೆ ಇಬ್ರಾಹಿಂ ಲೋಧಿ ಏನಪ್ಪಾ ಅಂದ್ರೆ ಭಾರತದೊಳಗ ಆಡಳಿತ ಮಾಡಕತ್ತಿದ್ದ. ಆ ಕಡೆ ಬಾಬರ ಅಫ್ಘಾನಿಸ್ತಾನದೊಳಗ ಆಡಳಿತ ಮಾಡ್ತಿರ್ತಾನ. ಈ ಇಬ್ರಾಹಿಂ ಲೋಧಿ ಭಾರತದ ಒಂದು ದೆಹಲಿ ನಗರವನ್ನ ರಾಜಧಾನಿಯನ್ನಾಗಿ ಇಟ್ಕೊಂಡು ಆಡಳಿತ ಮಾಡ್ತಿರ್ತಾನ. ಮಾಡುವ ಸಂದರ್ಭದೊಳಗ ಇಬ್ರಾಹಿಂ ಲೋಧಿಗೆ ಒಬ್ಬ ವಿರೋಧಿ ಇರ್ತಾನ, ರಜಪೂತರ ಅರಸ ಇರ್ತಾನೆ. ಏನಂದ್ರೆ ಮೇವಾಡದ ಅರಸ ಕಂಡು ಬರ್ತಾನ. ಯಾರಪ್ಪ ಅಂದ್ರೆ ರಾಣಾ ಸಂಗ್ರಾಮ್ ಅಂತೇಳಿ. ಯಾವ ಸಂಗ್ರಾಮ ರೀ, ರಾಣಾ ಸಂಗ್ರಾಮ ಅಂತ ಕಂಡು ಬರ್ತಾನ. ಯಾವ ಸಂಗ್ರಾಮ ಅಂದ್ರ ರಾಣಾ ಸಂಗ್ರಾಮ. ಹಾಗಾದ್ರ ರಾಣಾ ಸಂಗ್ರಾಮ ಮತ್ತು ಈ ಒಂದು ಇಬ್ರಾಹಿಂ ಲೋಧಿ ಒಟ್ಟ ಅಂದ್ರೆ ಬಹಳ ಅಂದ್ರೆ ವಿರೋಧ ಇರ್ತದೆ. ರಾಣಾ ಸಂಗ್ರಾಮ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ಬಹಳ ವಿರೋಧ ಇರ್ತದ. ಆ ಒಂದು ಸಂದರ್ಭದೊಳಗ ಈ ಒಂದು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯೆ ಏನಪ್ಪ, ಇಬ್ರಾಹಿಂ ಲೋಧಿ ಮತ್ತು ಈ ರಾಣಾ ಸಂಗ್ರಾಮನ ಮಧ್ಯೆ ಕಥಾಲಿಕದ ಅಂತ ನಡೆದಿರ್ತದ. ಒಂದು ಮುಂಚೆಗೆ ಯಾವ್ದಂದ್ರ ಕಥಾಲಿಕದನ ಅಂತ ನಡೆದಿರ್ತದ. ಈ ಒಂದು ಕಥಾಲಿಕದನದೊಳಗ ಇಬ್ರಾಹಿಂ ಲೋಧಿ ಏನ್ ಮಾಡ್ತಾನ್ರಿ, ರಾಣಾ ಸಂಗ್ರಾಮನನ್ನ ಸೋಲಿಸ್ತಾನ. ಇಬ್ರಾಹಿಂ ಲೋಧಿ ರಾಣಾ ಸಂಗ್ರಾಮನನ್ನ ಸೋಲಿಸಿ ಆ ರಾಣಾ ಸಂಗ್ರಾಮನ ಒಂದು ಕಿವಿಯನ್ನ ಕಟ್ ಮಾಡ್ತಾನ್ರಿ, ಎಡಗಿವಿಯನ್ನ ಕಟ್ ಮಾಡ್ತಾನ. ರಾಣಾ ಸಂಗ್ರಾಮನ ಒಂದು ಎಡಗೈಯನ್ನ ಕಟ್ ಮಾಡ್ತಾನ. ರಾಣಾ ಸಂಗ್ರಾಮನ ಒಂದು ಎಡ ಕಣ್ಣನ್ನ ಕಿತ್ತಾಕ್ತಾನ್ರಿ ಇಬ್ರಾಹಿಂ ಲೋಧಿ. ಯಾರ್ದು, ರಾಣಾ ಸಂಗ್ರಾಮಂದು. ಅವಾಗ ರಾಣಾ ಸಂಗ್ರಾಮ ಏನ್ ಮಾಡ್ತಾನ್ರಿ, ಯುದ್ಧದೊಳಗೆ ಸೋತ ಒಂದು ಕಣ್ಣು ಕಿಳಿಸ್ಕೊಂಡ, ಒಂದು ಕಾಲನ್ನ ಒಂದು ಕೈಯನ್ನ ಕಳ್ಕೊಂಡ, ಒಂದು ಕಿವಿಯನ್ನ ಕಳ್ಕೊಂಡ. ಅವಾಗ ನೇರವಾಗಿ ಇವಾಗ ಯಾರ್ ನೆನಪಾಗ್ತಾರ, ಯಾರ ಬಗ್ಗೆ ತಿಳಿತದಂದ್ರ ಬಾಬರ್ನ ಬಗ್ಗೆ ತಿಳಿತದ. ರಾಣಾ ಸಂಗ್ರಾಮನಿಗೆ ಬಾಬರ್ನ ಬಗ್ಗೆ ತಿಳಿತದ. ಹೇಗಾದ್ರೂ ಮಾಡಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ಬೇಕಂತ ತಿಳ್ಕೊಂಡು ಆ ಒಂದು ರಾಣಾ ಸಂಗ್ರಾಮ ಏನ್ ಮಾಡ್ತಾನ್ರಿ, ಬಾಬರ್ನಿಗೆ ಆಮಂತ್ರಣ ನೀಡ್ತಾನೆ. ನೋಡ್ರಿ, ಬಾಬರ್ನಿಗೆ ಏನಪ್ಪಾ ಅಂದ್ರ ಬಾಬರ್ನಿಗೆ ದೆಹಲಿಯ ಮೇಲೆ ದಾಳಿ ಮಾಡಕ ಆಮಂತ್ರಣ ನೀಡ್ತಾನ. ಯಾರಲ್ಲಿ, ಈ ಒಂದು ರಾಣಾ ಸಂಗ್ರಾಮ. ಹಾಗಾದ್ರೆ ಏನ್ ಕ್ವಶನ್ ಕೇಳ್ತಾರ ಅಂದ್ರೆ, ಈ ಒಂದು ಭಾರತದ ಒಂದು ದೆಹಲಿಯ ಮೇಲೆ ಆ ಬಾಬರ್ನಿಗೆ ದಾಳಿ ಮಾಡಲು ಆಮಂತ್ರಣ ನೀಡಿದ ರಜಪೂತರ ಅರಸ ಯಾರಂತ ಕೇಳ್ತಾರ, ರಾಣಾ ಸಂಗ್ರಾಮ. ಅಷ್ಟೇ ಅಲ್ರಿ, ಈ ಒಂದು ಇಬ್ರಾಹಿಂ ಲೋಧಿಗೆ ಒಬ್ಬ ಚಿಕ್ಕಪ್ಪಿರ್ತಾನ, ದೌಲತ್ ಖಾನ್ ಲೋಧಿ ಅಂತೇಳಿ. ಯಾವ್ದು ಅಂತೀರಿ, ದೌಲತ್ ಖಾನ್ ಲೋಧಿ ಅಂತ ಕಂಡು ಬರ್ತಾನೆ. ಯಾವ ಲೋಧಿ ಅಂದ್ರ ದೌಲತ್ ಖಾನ್ ಲೋಧಿ. ಹಾಗಾದ್ರ ಈ ದೌಲತ್ ಖಾನ್ ಲೋಧಿನೂ ಕೂಡ ಏನಪ್ಪಾ ಅಂದ್ರ ಯಾರು ವಿರೋಧ ಆಗಿರ್ತಾನ ಅಂದ್ರ ಇಬ್ರಾಹಿಂ ಲೋಧಿಯ ವಿರೋಧ ಆಗಿರ್ತಾನ. ದೌಲತ್ ಖಾನ್ ಲೋಧಿ ಇಬ್ರಾಹಿಂ ಲೋಧಿಯ ವಿರೋಧಿ ಆಗಿರ್ತಾನ. ವಿರೋಧಿಯಾದಂತ ಸಂದರ್ಭದೊಳಗ ಇವನು ಕೂಡ ಏನ್ ಮಾಡ್ತಾನ್ರಿ, ಬಾಬರ್ನಿಗೆ ಆಮಂತ್ರಣ ನೀಡ್ತಾನ. ನೀನು ಬಂದು ದೆಹಲಿ ಮೇಲೆ ದಾಳಿ ಮಾಡಿ ಆ ಒಂದು ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ಬೇಕಂತೇಳಿ ಆಮಂತ್ರಣ ಕೊಟ್ಟಿರ್ತಾನ. ಹಾಗಾದ್ರೆ ಇಬ್ರು ಏನ್ ಮಾಡ್ತಾರಿ, ಆಮಂತ್ರಣ ಕೊಡ್ತಾರ. ಹಾಗಾದ್ರೆ ಬಾಬರ್ ಏನಪ್ಪಾ ಅಂದ್ರ ಭಾರತಕ್ಕೆ ಬರ್ಬೇಕಂತ ವಿಚಾರ ಮಾಡೋದಿಲ್ಲ, ಅವ ಯಾರೀ, ಬಾಬರ್. ಇವ್ರಿಬ್ರು ಆಮಂತ್ರಣ ಕೊಟ್ಟರು ಸಹಿತ ಭಾರತಕ್ಕ ದಾಳಿ ಮಾಡಕ್ ಏನಂದ್ರೆ ದೆಹಲಿ ಮೇಲೆ ದಾಳಿ ಮಾಡಕ್ ಬರೋದಿಲ್ಲವ, ಯಾರೀ, ಬಾಬರ. ಇಂಥ ಸಂದರ್ಭದೊಳಗ ಬಾಬರ್ ಏನ್ ಮಾಡ್ತಿರ್ತಾನ್ರಿ, ಅಫ್ಘಾನಿಸ್ತಾನದೊಳಗ ಆಡಳಿತ ಮಾಡ್ತಿರ್ತಾನೆ. ಆ ಒಂದು ಅಫ್ಘಾನಿಸ್ತಾನದೊಳಗ ಆಡಳಿತ ಮಾಡುವ ಸಂದರ್ಭದೊಳಗ
101 ವರ್ಷದ ಮುದುಕಿ, 101 ವರ್ಷದ ಮುದುಕಿ ಏನ್ ಮಾಡ್ತಾಳ್ರಿ, ಬಟ್ಟೆ ಹಾಕ್ತಾಳ. ಯಾರಿಗ್ ಬಟ್ಟೆ ಹಾಕ್ತಾಳ ಅಂದ್ರ ಈ ಒಂದು ಬಾಬರ್ನಿಗೆ ಬಟ್ಟೆ ಹಾಕ್ತಾಳ. 101 ವರ್ಷದ ಮುದುಕಿ ಬಾಬರ್ನಿಗೆ ಬಟ್ಟೆ ಹಾಕ್ತಾಳ. ಬಾಬರ್ನಿಗೆ ಬಟ್ಟೆ ಹಾಕಿ ಏನ್ ಮಾಡ್ತಾಳ ನೋಡಿದಾಗ, ಆ ಒಂದು ಬಾಬರ್ನ ಮುತ್ತಾತನಾದಂತ ತೈಮೂರ ಏನ್ರಿ, ಬಾಬರ್ನ ಮುತ್ತಾತನಾದಂತ ತೈಮೂರ ಒಂದಾನೊಂದು ಕಾಲದೊಳಗೆ ಏನ್ ಮಾಡಿರ್ತಾನ, ಭಾರತದ ಒಂದು ದೆಹಲಿ ಮೇಲೆ ಏನ್ ಮಾಡಿರ್ತಾನ್ರಿ, ದಾಳಿ ಮಾಡಿರ್ತಾನ. ಭಾರತದ ಮೇಲೆ ದಾಳಿ ಮಾಡಿರ್ತಾನ ಅಂದ್ರೆ ದೆಹಲಿ ಮೇಲೆ ಏನ್ ಮಾಡಿದ್ದ, ದಾಳಿ ಮಾಡಿದ್ದ. ಯಾರು, ತೈಮೂರ. ಹಾಗಾದ್ರೆ ತನ್ನ ಮುತ್ತಾತನಾದಂತ ತೈಮೂರ ಭಾರತದ ದೆಹಲಿ ಮೇಲೆ ದಾಳಿ ಮಾಡಿದ್ದ ಕಥೆಯನ್ನ, ತೈಮೂರನ ಒಂದು ಪರಾಕ್ರಮವನ್ನ ಈ ಒಂದು 101 ವರ್ಷದ ಮುದುಕಿ ಯಾರಿಗೆ ತಿಳಿಸ್ಕೊಡ್ತಾಳ ಅಂದ್ರ ಬಾಬರಿಗೆ ತಿಳಿಸ್ಕೊಡ್ತಾಳ. ಮುದುಕಿ ಹೇಳ್ತಾಳ, ನೋಡ್ತಮ್ಮ, ನಿಮ್ಮ ಒಬ್ಬ ಮುತ್ತಾತಿದ್ದ ತೈಮೂರ್ ಅಂತೇಳಿ, ಆ ತೈಮೂರ ಭಾರತದ ಮೇಲೆ ದಾಳಿ ಮಾಡಿದ್ದ. ಭಾರತದೊಳಗ ತುಘಲಕ್ ಸಂತತಿ ಆಡಳಿತ ಮಾಡ್ತಿರ್ತದ. ತುಘಲಕ್ ಸಂತತಿ ಆಡಳಿತ ಮಾಡುವ ಸಂದರ್ಭದೊಳಗ ಈ ಒಂದು ತೈಮೂರ ದಾಳಿ ಮಾಡಿ 1 ವರ್ಷಗಳ ಕಾಲ ದೆಹಲಿಯನ್ನ ವಶಪಡಿಸಿಕೊಂಡು ಅಲ್ಲಿ ಲಕ್ಷಾನುಗಂಟ್ಲೆ ಏನಪ್ಪಾ ಅಂದ್ರೆ ಲಕ್ಷಾನುಗಂಟ್ಲೆ ಹಿಂದೂಗಳನ್ನ ಕೊಂದು ಹಾಕಿರ್ತಾನ. ಮತ್ತ ಲಕ್ಷಾನುಗಂಟ್ಲೆ ಹಿಂದೂಗಳನ್ನ ಏನ್ ಮಾಡಿರ್ತಾನ್ರಿ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿರ್ತಾನ. ಹಾಗಾದ್ರ ಇವನ ಒಂದು ಪರಾಕ್ರಮದ ಬಗ್ಗೆ ತಿಳಿಸ್ಕೊಟ್ಟಾಗ ಯಾರಂದ್ರ ಬಾಬರ್ನಿಗೆ ಯಾರು ತಿಳಿಸ್ಕೊಡ್ತಾರ ಅಂದ್ರ ಈ ಒಂದು 101 ವರ್ಷದ ಮುದುಕಿ ತಿಳಿಸ್ಕೊಡ್ತಾಳ. ಹಾಗಾದ್ರ ಮುದುಕಿ ಹೇಳ್ತಾಳ್ರಿ, ಕತಿ ಹೇಳ್ತಾಳ, ತೈಮೂರನ ಕತಿ ಹೇಳ್ತಾಳ ಬಾಬರ್ನ ಮುಂದ. ಅವಾಗ ಈ ಒಂದು ಬಾಬರ್ನಿಗೆ ಏನ್ ಎಚ್ಚರ ಆಗ್ತದಂದ್ರ ತಾನೂ ಕೂಡ ತನ್ನ ಮುತ್ತಾತನಂತೆ ಆ ಒಂದು ದೆಹಲಿಯನ್ನ ವಶಪಡಿಸಿಕೊಂಡು ಆಡಳಿತ ಮಾಡ್ಬೇಕಂತೇಳಿ ಆಸೆ ಆಗ್ತದೆ. ಯಾರಿಗೆ, ಆ ಒಂದು ಬಾಬರ್ನಿಗೆ. ಹಾಗಾದ್ರ ಬಾಬರ್ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ್ರಿ, ಹೇಗಾದ್ರೂ ಮಾಡಿ ದೆಹಲಿಯನ್ನ ವಶಪಡಿಸಬೇಕಂತೇಳಿ ಆ ಒಂದು 1517ರಿಂದ 1526ರವರೆಗೆ ಸುಮಾರು 4-5 ಬಾರಿ ದಾಳಿ ಮಾಡಿರ್ತಾನೆ. 1517ರಿಂದ 1526ರವರೆಗೆ ಸುಮಾರು 4-5 ಬಾರಿ ದಾಳಿ ಮಾಡಿರ್ತಾನ ಈ ಒಂದು ಬಾಬರ್. ಯಾವ ದೇಶದ ಮೇಲೆ, ಭಾರತದ ಮೇಲೆ ಅಥವಾ ದೆಹಲಿ ಮೇಲೆ. ಅವಾಗ ಯಾರು ಇರ್ತಾರೆ ಇಲ್ಲಿ, ಇಬ್ರಾಹಿಂ ಲೋಧಿ ಇರ್ತಾನ. ಈ ಇಬ್ರಾಹಿಂ ಲೋಧಿನು ಕೂಡ ಏನಪ್ಪಾ ಅಂದ್ರ ಬಹಳ ಬಲಿಷ್ಠವಾದ ರಾಜ ಆಗಿರ್ತಾನ. ಇಬ್ರಾಹಿಂ ಲೋಧಿನು ಕೂಡ ಬಹಳ ಬಲಿಷ್ಠವಾದ ರಾಜ ಆಗಿರ್ತಾನ. ಆ ಒಂದು ಕಾರಣಕ್ಕಾಗಿ ಬಾಬರ್ನಿಗೆ ಏನಪ್ಪಾ ಅಂದ್ರ 5-6 ವರ್ಷಗಳ ಕಾಲ ಬಾಬರ್ನ ಸೈನ್ಯವನ್ನ ತನ್ನ ಸೈನ್ಯದ ಹತ್ರ ಬಿಟ್ಕೊಂಡಿರ್ಲಿವ. ಯಾರು, ಈ ಒಂದು ಇಬ್ರಾಹಿಂ ಲೋಧಿ. ಅವಾಗ ಏನಾಗ್ತದ, ಇಲ್ಲಿ ಕೊನೆಯದಾಗಿ ಯಶಸ್ವಿ ದಾಳಿ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾನ ಬಾಬರ. ಹಾಗಾದ್ರೆ 1526 ಏನ್ ಮಾಡ್ತಾನೆ, 1526 ಯಶಸ್ವಿ 1526 ಏನಪ್ಪಾ ಅಂದ್ರ 1526 ನೋಡು, 1526ಕ್ಕ ಭಾರತದ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡ್ತಾನೆ. ಯಾರು, ಬಾಬರ್. ಎಷ್ಟಂದ್ರೆ 1526ಕ್ಕ ಭಾರತದ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡ್ತಾನ. ಹಾಗಾದ್ರ 1526 ಏಪ್ರಿಲ್ 21ರಂದು 1526 ಏಪ್ರಿಲ್ 21ರಂದು ಈ ಒಂದು ಬಾಬರ ಮತ್ತು ದೆಹಲಿ ಸುಲ್ತಾನರ ಕೊನೆಯ ಅರಸನಾದಂತ ಇಬ್ರಾಹಿಂ ಲೋಧಿಯ ಮಧ್ಯೆ ಏನ್ ಮಾಡ್ತದ್ರಿ, ಒಂದು ಕದನ ನಡೀತದ. 1526 ಏಪ್ರಿಲ್ 21ರಂದು ದೆಹಲಿ ಸುಲ್ತಾನರ ಒಂದು ನಾಯಕನಾದಂತ ಇಬ್ರಾಹಿಂ ಲೋಧಿ ಮತ್ತೆ ಯಾರಂದ್ರಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪಕನಾದಂತ ಬಾಬರ್ನ ಮಧ್ಯೆ ಏನಾಗ್ತದ್ರಿ, ಒಂದು ಕದನ ನಡೀತದ. ಆ ಒಂದು ಕದನವು ಯಾವ ಒಂದು ಸ್ಥಳದೊಳಗೆ ನಡೀತದ ನೋಡಿದಾಗ ಹರಿಯಾಣದ ಹರಿಯಾಣದ ಪಾಣಿಪತ್ ಎಂಬ ಸ್ಥಳದೊಳಗೆ, ಅಂದ್ರೆ ಹರಿಯಾಣದ ಪಾಣಿಪತ್ ಎಂಬ ಸ್ಥಳದೊಳಗೆ ಏನ್ ಮಾಡ್ತದ್ರಿ, ಕದನ ನಡೀತದ. ಹಾಗಾದ್ರ ಇವರಿಬ್ಬರ ಮಧ್ಯೆ ನಡೆದಂತ ಈ ಒಂದು ಘನಘೋರವಾದ ಯುದ್ಧವನ್ನ ನಾವೇನಂತ ಕರಿಬೇಕಂದ್ರ ಮೊದಲನೆಯ ಪಾಣಿಪತ್ ಕದನ ಅಂತ ಕರಿತೀವ್ರಿ. ಮೊದಲನೆಯ ಪಾಣಿಪತ್ ಕದನ ಅಂತ ಕರಿತೀವಿ. ಹಾಗಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಮೊದಲನೆಯ ಪಾಣಿಪತ್ ಕದನವು ಯಾರ ಮಧ್ಯೆ ನಡೀತು ನೋಡಿದಾಗ ಬಾಬರ ಮತ್ತು ಇಬ್ರಾಹಿಂ ಲೋಧಿ. ಹಾಗಾದ್ರೆ ಯಾವ ಒಂದು ರಾಜ್ಯದೊಳಗೆ ನಡೀತದ ನೋಡಿದಾಗ ಹರಿಯಾಣದೊಳಗೆ ನಡೀತದ. ಹರಿಯಾಣದ ಯಾವ ಒಂದು ಯುದ್ಧ ಭೂಮಿಯೊಳಗೆ ನಡೀತದ ನೋಡಿದಾಗ ಪಾಣಿಪತ್ ಎಂಬ ಒಂದು ಯುದ್ಧ ಭೂಮಿಯೊಳಗೆ ನಡೀತದ. ಹಾಗಾದ್ರೆ ಈ ಕದನವನ್ನ ನಾವೇನ್ ಕರಿತೀವಿ ಪ್ರಸಿದ್ಧವಾಗಿ ಇತಿಹಾಸದೊಳಗ ಮೊದಲನೆಯ ಪಾಣಿಪತ್ ಕದನ ಅಂತ ಕರಿತೀವಿ. ಹಾಗಾದ್ರ ಇಲ್ಲಿ ಏನಾಗ್ತಿರ್ತದೆ ಅಂದ್ರ ಈ ಪಾಣಿಪತ್ ಕದನಕ್ಕಿಂತ ಪೂರ್ವದೊಳಗ್ರಿ, ಈ ಪಾಣಿಪತ್ ಕದನದಕ್ಕಿಂತ ಪೂರ್ವದೊಳಗ ಬಾಬರ 4-5 ಸಾರಿ ಏನ್ ಮಾಡಿರ್ತಾನ್ರಿ, ದಾಳಿ ಮಾಡಿರ್ತಾನ. ಯಾರ ಮೇಲೆ, ಇಬ್ರಾಹಿಂ ಲೋಧಿಯ ಮೇಲೆ ದಾಳಿ ಮಾಡಿರ್ತಾನ. ಹಾಗಾದ್ರೆ ಆಗ ಆ ಒಂದು ಇಬ್ರಾಹಿಂ ಲೋಧಿ ಏನ್ ಮಾಡ್ತಾನ್ರಿ, ಇವನ ಸೈನ್ಯವನ್ನ, ಬಾಬರ್ನ ಸೈನ್ಯವನ್ನ ತನ್ನ ಸೈನ್ಯ ಹತ್ರಕ್ಕೂ ಬಿಟ್ಕೊಂಡಿರಲ್ಲ, ಹಂಗ ಸೋಲಿಸಿ ಕಳಿಸಿರ್ತಾನ. ಹಾಗಾದ್ರೆ ಈ ಒಂದು ಸಂದರ್ಭದೊಳಗೆ ಏನಾಗ್ತದೆ ಅಂದ್ರ ಇಲ್ಲೇ ಬಲಿಷ್ಠ ಸೇನೆಯನ್ನ ಹೊಂದಿದಂತ ವ್ಯಕ್ತಿ ಯಾರತ್ತಂದ್ರಿ, ಇಬ್ರಾಹಿಂ ಲೋಧಿ ಆಗ್ತಾನೆ. ಹೆಂಗ್ ಸೇನೆ ಇರ್ತದ ಅಂದ್ರೆ ಒಂದು ಬಲಿಷ್ಠ ಸೇನೆ ಇರ್ತದ. ಇಬ್ರಾಹಿಂ ಲೋಧಿ ಏನಾಗ್ತದ್ರಿ, ಬಾಳ ಬಲಿಷ್ಠ ಸೇನೆ ಇರ್ತದ. ಹಾಗಾದ್ರೆ ಕಡಿಮೆ ಕೇವಲ 60,000 ಸೈನಿಕರನ್ನು ಒಳಗೊಂಡಿರ್ತಾನೆ ನೋಡ್ರಿ. ಎಷ್ಟು ಸಾವಿರ, 60,000 ಸೇನೆಯನ್ನು ಒಳಗೊಂಡಿರ್ತಾನೆ ಈ ಒಂದು ಬಾಬರ. ಇಬ್ರಾಹಿಂ ಲೋಧಿ ಕಡೆ ಬಹಳ ಬಲಿಷ್ಠವಾದ ಸೇನೆ ಐತಿ.
ಬಾಬರನ ಕಡೆ ಕೇವಲ ಏನೈತ್ರಿ 60,000 ಸೈನಿಕರು ಅದಾರ. ಹಾಗಾದ್ರ ಈ ಒಂದು ಪಾಣಿಪತ್ ಕದನದೊಳಗ ಹೇಗಾದ್ರೂ ಮಾಡಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸೇಬೇಕ್ರಿ. ಬಾಬರ ಸೋಲಿಸ್ಲೇಬೇಕಂತ ಹೇಳಿ ಛಲ ಬಿಡದ ಏನ್ ಮಾಡ್ತಾನ್ರಿ, ಹೋರಾಟ ಮಾಡುವ ಸಂದರ್ಭದೊಳಗ ಈ ಕಡೆ ಏನಿರ್ತದ್ರಿ, ಇದು ಒಂದು ಬಾಬರನ ಸೈನ್ಯ ಅನ್ಕೋರಿ, ಇದು ಬಾಬರನ ಸೈನಿಕರು ಇವರು. ಹಾಗಾದ್ರೆ ಈ ಕಡೆ ಏನದಾರಲ್ಲ ಅವರು, ಈ ಕಡೆ ಏನ್ ಕಂಡು ಬರ್ತಾರಲ್ಲ ಇವರು ಇಬ್ರಾಹಿಂ ಲೋಧಿಯ ಸೈನಿಕರು. ಇವರು ಇಬ್ರಾಹಿಂ ಲೋಧಿಯ ಸೈನಿಕರು ನೋಡ್ರಿ, ಇಬ್ರಾಹಿಂ ಲೋಧಿಯ ಸೈನಿಕರು ಆಗ್ತಾರ. ಈ ಕಡೆ ನೋಡಿದ್ರೆ ಇವರು ಬಾಬರನ ಸೈನಿಕರು. ನಾನು ನಿಮ್ಗೆ ಹೇಳಿದ್ದೆ ಇಲ್ಲೇ ಇಬ್ಬರೊಳಗ ಅತ್ಯಂತ ಬಲಿಷ್ಠವಾದ ಸೇನೆ ಯಾವ್ದಾಗ್ತದ್ರಿ, ಇಬ್ರಾಹಿಂ ಲೋಧಿಯ ಸೇನೆ ಆಗ್ತದ. ಹಾಗಾದ್ರೆ ಈ ಸೇನೆ ಏನಾಗ್ತದೆ ಅಂದ್ರೆ ಬಾಬರನ ಸೇನೆ ಆಗ್ತದೆ. ಯಾವ್ದ್ರಿ, ಬಾಬರನ ಸೇನೆ. ಈ ಕಡೆ ನೋಡಿದ್ರೆ ಯಾವ್ದು, ಇಬ್ರಾಹಿಂ ಲೋಧಿಯ ಸೈನ್ಯ. ಇದು ಇಬ್ರಾಹಿಂ ಲೋಧಿಯ ಸೈನ್ಯ ಆಗ್ತದ. ಹಾಗಾದ್ರೆ ಎರಡೂ ಸೇನೆಗಳ ಮಧ್ಯೆ ಏನ್ ಮಾಡ್ತದ್ರಿ, ಕದನ ನಡೀತದ. ಎರಡೂ ಸೇನೆಗಳ ಮಧ್ಯೆ ಕದನ ನಡೆದಾಗ ಈ ಒಂದು ಇಬ್ರಾಹಿಂ ಲೋಧಿಯ ಸೈನ್ಯ ರೀ, ಇಬ್ರಾಹಿಂ ಲೋಧಿಯ ಸೈನ್ಯ ಏನ್ ಮಾಡ್ತದ, ಮೇಲುಗೈ ಸಾಧಿಸ್ತದ. ಇಬ್ರಾಹಿಂ ಲೋಧಿಯ ಸೈನ್ಯ ಏನ್ ಮಾಡ್ತದ್ರಿ, ಮೇಲುಗೈ ಸಾಧಿಸ್ತದ. ಸಾಧಿಸಿದಂತ ಸಂದರ್ಭದೊಳಗ ಬಾಬರ್ ಏನ್ ಮಾಡ್ತಾನ, ಈ ಒಂದು ಸೈನ್ಯ ಏನ್ ಯುದ್ಧ ಮಾಡಕತ್ತದಲ್ಲ, ಈ ಒಂದು ಸೈನ್ಯದ ಒಂದು ಭಾಗವನ್ನ ಏನ್ ಮಾಡ್ತಾನ್ರಿ, ಹಿಂದಕ್ಕೆ ತಗೊಂತಾನ. ಸೈನ್ಯದ ಒಂದು ಭಾಗವನ್ನ ಹಿಂದಕ್ಕೆ ತಗೊಂಡ್ಬಿಡ್ತಾನ. ಒಂದು ಭಾಗ ಏನ್ ಮಾಡ್ಬೇಕ್ರಿ, ಬಾಬರ್ನ ಸೈನಿಕರು ಇಬ್ರಾಹಿಂ ಲೋಧಿ ಸೈನಿಕರ ಜೊತೆ ಹೋರಾಡಬೇಕು. ಇನ್ನೊಂದು ಸೈನ್ಯದ ಒಂದು ಭಾಗವನ್ನ ಏನ್ ಮಾಡ್ತಾನೆ, ಹಿಂದಕ್ಕೆ ತಗೊಂಡ್ಬಿಡ್ತಾನೆ. ಇಲ್ಲಿ ತಗೊಂಡ್ ನೋಡ್ರಿ, ಇದು ಸೈನ್ಯದ ಇನ್ನೊಂದು ಭಾಗ. ಹಾಗಾದ್ರ ಈ ಒಂದು ಸೈನ್ಯದ ಒಂದು ಭಾಗವನ್ನ ಹಿಂದಕ್ಕೆ ತಗೊಂಡಿಂದಲ್ಲ, ಈ ಒಂದು ಸೈನ್ಯವನ್ನ ಎಲ್ಲಿ ತಗೊಂಡ್ ಹೋಗ್ತಾನಂದ್ರ, ಇಬ್ರಾಹಿಂ ಲೋಧಿಯ ಒಂದು ಸೈನಿಕರಿಗೆ ಗೊತ್ತಾಗ್ಲಂಗ ಎಲ್ಲಿ ತಗೊಂಡ್ ನಿಂದಿರ್ತಾನಂದ್ರ, ಈ ಒಂದು ಇಬ್ರಾಹಿಂ ಲೋಧಿಯ ಸೈನ್ಯದ ಹಿಂದೆ ಕರ್ಕೊಂಡು ಹೋಗ್ತಾನ. ನೋಡು, ಸೈನ್ಯದ ಒಂದು ಭಾಗವನ್ನ ಯುದ್ಧದೊಳಗೆ ತೊಡಗಿಸ್ತಾನ್ರಿ ಬಾಬರ. ಸೈನ್ಯದ ಮತ್ತೊಂದು ಭಾಗವನ್ನ ಅವ ಏನಪ್ಪ ಹಿಂದಕ್ಕೆ ಸರಿಸ್ತಾನ. ಫಸ್ಟ್ ಹಿಂದಕ್ಕೆ ಸರಿಸ್ಕೊಂಡು ಇಬ್ರಾಹಿಂ ಲೋಧಿಗೆ ಗೊತ್ತಾಗ್ದಂಗ ಇಬ್ರಾಹಿಂ ಲೋಧಿಯ ಸೈನ್ಯದ ಹಿಂದೆ ಬಂದು ನಿಲ್ಲಿಸ್ತಾನ. ನಿಲ್ಲಿಸಿ ಏನ್ ಮಾಡೋದು, ಈ ಸೈನಿಕರು ಏನಪ್ಪ ಪಿರಂಗಿ ಹಿಡ್ಕೊಂಡು ತಯಾರಾಗೋದು. ಇಲ್ಲಿ ಒಂದು ಭಾಗ ಪಿರಂಗಿ ಹಿಡ್ಕೊಂಡು ತಯಾರಾಗೋದು, ಈ ಕಡೆ ಯುದ್ಧ ಮಾಡ್ತಿತ್ತಲ್ಲ ಇನ್ನೊಂದು ಭಾಗ, ಈ ಭಾಗವನ್ನ ಏನ್ ಮಾಡಿದ್ರೆ ಹಿಂದಕ್ಕೆ ಸರಿಸೋದು. ಇವ್ರನ್ನು ಕೂಡ ಏನಪ್ಪ ಹೊಳ್ಳಿ ಹಿಂದಕ್ಕೆ ಸರಿ ಅಂತ ಹೇಳುದು. ಅವಾಗ ಈ ಒಂದು ಸೇನೆ ಏನ್ ಮಾಡ್ತದ್ರಿ, ಬಾಬರನ ಸೇನೆ ಇಬ್ರಾಹಿಂ ಲೋಧಿಯ ಸೈನ್ಯದ ಮೇಲೆ ಏನ್ ಮಾಡ್ಬಿಡ್ತದ, ಆ ಒಂದು ಪಿರಂಗಿಗಳನ್ನ ಉಡಾವಣೆ ಮಾಡ್ತದ. ಪಿರಂಗಿಗಳನ್ನ ಉಡಾವಣೆ ಮಾಡಿದ ಕಾರಣಕ್ಕಾಗಿ ಜೀವನದಾಗ ಎಂದೂ ಕೂಡ ಪಿರಂಗಿಗಳ ಶಬ್ದವನ್ನ ಕೇಳದಂತ ಇಬ್ರಾಹಿಂ ಲೋಧಿಯ ಸೈನಿಕರು ದಿಕ್ಕು ತಪ್ಪಿ ಚಕಿತಗೊಂಡು ಏನ್ ಮಾಡ್ತಾರ್ರಿ, ಯುದ್ಧ ಭೂಮಿಯಿಂದ ಓಡಾಕ ಸ್ಟಾರ್ಟ್ ಮಾಡ್ತಾರ. ಇಂತಹ ಸಂದರ್ಭದೊಳಗ ಬಾಬರ್ನ ಸೈನ್ಯ ಹಿಂದಿಂದಾನು ಅಟ್ಯಾಕ್ ಮಾಡ್ತದ, ಮುಂದ್ಲಿಂದಾನು ಅಟ್ಯಾಕ್ ಮಾಡ್ತದ. ಈ ಒಂದು ಅಟ್ಯಾಕ್ ಮಾಡಿ ಒಂದು ಯುದ್ಧ ನೀತಿಯನ್ನ ಬಳಸ್ಕೊಂಡು ಯಾರನ್ನ ಒಂದು ಪಾಣಿಪತ್ ಕದನದೊಳಗ ಸೋಲಿಸ್ತಾನಂದ್ರ ಇಬ್ರಾಹಿಂ ಲೋಧಿಯನ್ನ ಏನ್ ಮಾಡ್ಬಿಡ್ತಾನ್ರಿ, ಬಾಬರ ಸೋಲಿಸ್ಬಿಡ್ತಾನ. ಹಾಗಾದ್ರೆ ಈ ಒಂದು ಯುದ್ಧ ನೀತಿಯನ್ನ ಪ್ರಸಿದ್ಧವಾಗಿ ನಾವೇನಂತ ಕರಿತೀವಿ ನೋಡಿದಾಗ ತಲಗಾಮ ಯುದ್ಧ ನೀತಿ ಅಂತ ಕರಿತೀವಿ ನೋಡ್ರಿ. ಯಾವ್ದ್ರಿ, ತಲಗಾಮ ಯುದ್ಧ ನೀತಿ ಅಂತ ಕರಿತೀವಿ. ಹಾಗಾದ್ರೆ ಒಟ್ಟಾರೆಯಾಗಿಲ್ಲೇ ಆ ಒಂದು ಮೊಟ್ಟ ಮೊದಲ ಬಾರಿಗಿಲ್ಲೇ ಪಾಣಿಪತ್ ಕದನದೊಳಗ ತಲಗಾಮ ಯುದ್ಧ ನೀತಿಯನ್ನ ಬಳಸಿದ ದೊರೆ ಯಾರಾಗ್ತಾನ್ರಿ, ಬಾಬರ್ ಆಗ್ತಾನ. ಹಾಗಾದ್ರೆ ಹಿಂಗ್ ಮಾಡ್ತಾನ, ಈ ಒಂದು ತಲಗಾಮ ಯುದ್ಧ ನೀತಿಯನ್ನ ಬಳಸಿ ಈ ಒಂದು ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನ. ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಏನನ್ನ ವಶಪಡಿಸಿಕೊಂತ ನೋಡಿದಾಗ ಇಬ್ರಾಹಿಂ ಲೋಧಿಯ ಒಂದು ರಾಜಧಾನಿ ಯಾವ್ದಾಗಿರ್ತದ್ರಿ, ದೆಹಲಿನ ವಶಪಡಿಸಿಕೊಂತಾನ. ಬಾಬರ ಇಬ್ರಾಹಿಂ ಲೋಧಿಯ ಒಂದು ರಾಜಧಾನಿಯಾದಂತ ದೆಹಲಿನ ವಶಪಡಿಸಿಕೊಂತಾನ. ಹಾಗಾದ್ರೆ ಇಬ್ರಾಹಿಂ ಲೋಧಿ ಕಡೆ ಏನಿರ್ತದಂದ್ರೆ ಕೊಹಿನೂರ್ ವಜ್ರ ಇರ್ತದೆ. ಯಾವ್ದ್ರಿ, ಕೊಹಿನೂರ್ ವಜ್ರ ಅಂತ ಇರ್ತದ. ಈ ಕೊಹಿನೂರ್ ವಜ್ರವನ್ನ ವಶಪಡಿಸ್ಕೊಂಡ್ಬಿಡ್ತಾನ. ಯಾರು, ಈ ಒಂದು ಬಾಬರ. ಹಾಗಾದ್ರ ಈ ಮೊದಲನೇ ಪಾಣಿಪತ್ ಕದನದೊಳಗ ಬಾಬರ್ನು ಜಯಿಸಿದ ಕಾರಣಕ್ಕಾಗಿ ಬಾಬರ್ನಿಗೆ ಒಂದು ಪ್ರಸಿದ್ಧವಾದ ಬಿರುದು ಕಂಡು ಬರ್ತದ. ಯಾವ್ದು ನೋಡಿದಾಗಲೇ ಬಾದ್ಶಾಹ ಎಂಬ ಒಂದು ಬಿರುದನ್ನು ಪಡ್ಕೊಂಡ್ಬಿಡ್ತಾನ ನೋಡ್ರಿ. ಹಾಗಾದ್ರೆ ಮೊದಲನೆಯ ಪಾಣಿಪತ್ ಕದನದೊಳಗ ಬಾಬರನಿಗೆ ಬಂದಂತ ಬಿರುದು ಯಾವ್ದ್ರಿ, ಬಾದ್ಶಾ ನೋಡ್ರಿ. ಬಾದ್ಶಾ ಎಂಬ ಬಿರುದನ್ನು ಪಡೆದುಕೊಂಡ್ ಬಿಡ್ತಾನ ಈ ಒಂದು ಬಾಬರ. ಇದು ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಮೊದಲನೆಯ ಪಾಣಿಪತ್ ಕದನದ ಬಗ್ಗೆ ಗೊತ್ತಿರ್ಬೇಕಾದಂತ ಇತಿಹಾಸ ಆಗ್ತದ. ಹಾಗಾದ್ರ ಈ ಒಂದು ಮೊದಲನೇ ಪಾಣಿಪತ್ ಕದನ ಏನ್ ಮಾಡೈತೆ ಅಂದ್ರ ಬಾಬರನಿಗೆ ಭಾರತದೊಳಗ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಾಕ, ಬಾಬರನಿಗೆ ಭಾರತದೊಳಗ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಾಕ ಭದ್ರವಾದ ಬುನಾದಿಯನ್ನ ಹಾಕಿಕೊಡ್ತದ ಈ ಒಂದು ಪಾಣಿಪತ್ ಕದನ. ಯಾವ್ದ್ರಿ, ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟಂತ ಯಾವ ಕದನ ಆಗ್ತದ್ರಿ, ಪಾಣಿಪತ್ ಕದನ ಆಗ್ತದ. ಸರಿದ್ರೆ ಪಾಣಿಪತ್ ಕದನ ಮುಗಿತು, ಬಾಬರ್ ಏನ್ ಮಾಡ್ಬಿಟ್ಟ, ಭಾರತದೊಳಗ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬಿಡ್ತಾನ. ಹಾಗಾದ್ರೆ ಯಾವ ವರ್ಷದೊಳಗ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ್ರಿ, 1526 ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಯಾರು, ಬಾಬರ. ಹಾಗಾದ್ರ ಇಲ್ಲೇನಾಗ್ತದ, ಬಾಬರ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ತಕ್ಷಣ ರೀ,
ಬಾಬರ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ತಕ್ಷಣ ಏನಾಗ್ತದ, ಈ ಒಂದು ಎಲ್ಲದಂದ್ರೆ ಈ ವ್ಯಕ್ತಿ ಅದನ್ನಲ್ಲ ಯಾರಂದ್ರ ಎಸ್ ನೋಡು, ಬಾಬರ್ ಏನ್ ಮಾಡ್ತಾನ್ರಿ, ಭಾರತದೊಳಗ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ತಕ್ಷಣ ಏನಾಗ್ತದ, ಇಲ್ಲಿ ರಾಣಾ ಸಂಗ್ರಾಮ ಅಂತ ಬರ್ತಾನ್ರಿ. ಯಾವ ಸಂಗ್ರಾಮ ರೀ? ರಾಣಾ ಸಂಗ್ರಾಮ. ರಾಣಾ ಸಂಗ್ರಾಮ ಏನಂತ ತಿಳ್ಕೊಂಡಿದ್ನಂದ್ರ, ಬಾಬರ್ ಭಾರತದ ಮೇಲೆ ದಾಳಿ ಮಾಡ್ತಾನ, ದಾಳಿ ಮಾಡಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ತನ್ನ ತಾತನ ಗತಿ ಏನ್ ಮಾಡ್ತಾನ, ಮರಳಿ ಅಫ್ಘಾನಿಸ್ತಾನಕ್ಕೆ ಹೋಗ್ತಾನ ಅಂತೇಳಿ ಯಾರು ತಿಳ್ಕೊಂಡಿದ್ರು ಅಂದ್ರ, ಇವ್ರು ರಾಣಾ ಸಂಗ್ರಾಮ ತಿಳ್ಕೊಂಡಿರ್ತಾನ. ರಾಣಾ ಸಂಗ್ರಾಮ ತಿಳ್ಕೊಂಡಿರ್ತಾನ. ಹಾಗಾದ್ರೆ ರಾಣಾ ಸಂಗ್ರಾಮನ ಒಂದಿಷ್ಟು ಯೋಚನೆಗಳಿಗೆ ಏನಪ್ಪಾ ಅಂದ್ರ ತದ್ವಿರುದ್ಧವಾಗಿ ಏನ್ ಮಾಡ್ಬಿಡ್ತಾನ ಬಾಬರ, ಭಾರತದೊಳಗ ನೆಲೆಯೂರಿ ದೇವಿಯೊಳಗ ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಭಾರತದೊಳಗ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬಿಡ್ತಾನೆ. ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಬಿಡ್ತಾನ. ಹಾಗಾದ್ರೆ ಇದು ಯಾರಿಗೆ ನುಂಗಲಾರದ ತುತ್ತಾಗ್ತದೆ ನೋಡಿದಾಗ, ಈ ಒಂದು ವ್ಯಕ್ತಿಯಾದಂತ ರಾಣಾ ಸಂಗ್ರಾಮನಿಗೆ ನುಂಗಲಾರದ ತುತ್ತಾಗ್ತದ. ಅವಾಗ ರಾಣಾ ಸಂಗ್ರಾಮ ನೇರವಾಗಿ ಯಾರ ಮೇಲೆ ಯುದ್ಧಕ್ಕೆ ಬರ್ತಾನೆ ನೋಡಿದಾಗ, ರಾಣಾ ಸಂಗ್ರಾಮ ಬಾಬರ್ನ ಮೇಲೆ ಬರ್ತಾನ್ರಿ. ರಾಣಾ ಸಂಗ್ರಾಮ ಯುದ್ಧಕ್ಕೆ ಬರ್ತಾನೆ. ಯಾರ ಮೇಲೆ? ಬಾಬರ್ನ ಮೇಲೆ ಯಾರು ಯುದ್ಧಕ್ಕೆ ಬರ್ತಾನೆ ಅದ್ರಲ್ಲಿ ರಾಣಾ ಸಂಗ್ರಾಮ ಬರ್ತಾನೆ. ಯಾವ ಸಂಗ್ರಾಮ ರೀ? ರಾಣಾ ಸಂಗ್ರಾಮ ಬರ್ತಾನೆ. ಹಾಗಾದ್ರೆ ರಾಣಾ ಸಂಗ್ರಾಮ ಮತ್ತು ಬಾಬರ್ನ ಮಧ್ಯೆ ನಡೆದಂತ ಪ್ರಸಿದ್ಧವಾದ ಒಂದು ಕದನ ನಡೀತದೆ. ಯಾವ್ದಂದ್ರ ಕಣ್ವ ಕಾಳಗ. ಯಾವ್ದ್ರಿ? ಕಣ್ವ ಕಾಳಗ ಅಂತ ನಡೀತದೆ. ಯಾವ್ದು? ಕಣ್ವ ಕಾಳಗ ಅಂತೇಳಿ. ಯಾವ್ದ್ರಿ? ಕಣ್ವ ಕಾಳಗ. ಹಾಗಾದ್ರ ಈ ಒಂದು ಕಣ್ವ ಕಾಳಗದೊಳಗ ಪ್ರಮುಖವಾಗಿ ನಮ್ಗೆ ಏನ್ ಗೊತ್ತಿರುತ್ತೆ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕಾಗ್ತದೆ. ಹಾಗಾದ್ರ ಬಾಬರ್ ಮತ್ತು ಈ ಒಂದು ರಾಣಾ ಸಂಗ್ರಾಮನ ಮಧ್ಯೆ ಕಣ್ವ ಕಾಳಗವು ನಡೆದ ವರ್ಷ ನೋಡಿದಾಗ 1527 ಆಗ್ತದ. ಹಾಗಾದ್ರ ಈ ಒಂದು ಉತ್ತರ ಪ್ರದೇಶದೊಳಗ ಒಂದು ಏನಪ್ಪಾ ಅಂದ್ರೆ ಈ ಕಣ್ವ ಎಂಬ ಪ್ರದೇಶ ಕಂಡು ಬರ್ತದ. ಈ ಕಣ್ವ ಎಂಬ ಪ್ರದೇಶದೊಳಗ ಪ್ರಸಿದ್ಧವಾಗಿ ರಾಣಾ ಸಂಗ್ರಾಮ ಮತ್ತು ಬಾಬರ್ನ ಮಧ್ಯೆ ನಡೆದಂತ ಕಾಳಗವೇ ಕಣ್ವ ಕಾಳಗ ಆಗ್ತದ. ಹಾಗಾದ್ರ 1727 ಸಂದರ್ಭದೊಳಗ ಯುದ್ಧ ಸ್ಟಾರ್ಟ್ ಆಗ್ತದ್ರಿ ರಾಣಾ ಸಂಗ್ರಾಮ ಮತ್ತು ಬಾಬರನ ಮಧ್ಯೆ. ಅವಾಗ ಈ ಒಂದು ರಾಣಾ ಸಂಗ್ರಾಮಿಗೆ ಇನ್ನೊಬ್ಬ ಸಪೋರ್ಟ್ ನೀಡಿರ್ತಾನ, ಹಸನ್ ಖಾನ್ ಅಂತೇಳಿ. ಯಾವ ಖಾನ್ ರೀ? ಹಸನ್ ಖಾನ್ ಅಂತೇಳಿ ಇನ್ನೊಬ್ಬ ಸಪೋರ್ಟ್ ನೀಡಿರ್ತಾನ. ಹಸನ್ ಖಾನ್ ಅಂತೇಳಿ ಇನ್ನೊಬ್ಬರಿಗೆ ಸಪೋರ್ಟ್ ನೀಡಿರ್ತಾನ. ಈ ಹಸನ್ ಖಾನ್ ಯಾರ ಸಂಬಂಧಿಕನಾಗಿರ್ತಾನಂದ್ರ ಇಬ್ರಾಹಿಂ ಲೋಧಿಯ ಸಂಬಂಧಿಕನಾಗಿರ್ತಾನ. ಆ ದೆಹಲಿ ಸುಲ್ತಾನರ ಕೊನೆಯ ದೊರೆಯಾದಂತ ಇಬ್ರಾಹಿಂ ಲೋಧಿಯ ಒಂದು ಸಂಬಂಧಿಕ ಯಾರಂದ್ರ ಹಸನ್ ಖಾನ್. ಹಸನ್ ಖಾನ್ ಏನ್ ಮಾಡ್ತಾನ್ರಿ, ಆ ಬಾಬರ್ನ ಮೇಲೆ ದ್ವೇಷ ಇದ್ದ ಕಾರಣಕ್ಕಾಗಿ ಹಸನ್ ಖಾನ್ ರಾಣಾ ಸಂಗ್ರಾಮನಿಗೆ ಏನ್ ಮಾಡ್ತಾನ್ರಿ, ಸಪೋರ್ಟ್ ಮಾಡ್ತಾನ. ಫಸ್ಟ್ ರಾಣಾ ಸಂಗ್ರಾಮ ಬಹಳ ಬಲಿಷ್ಠವಾದ ದೊರೆ, ಬಹಳ ಬಲಿಷ್ಠ ದೊರೆಯಾದಿರ್ತಾನ. ಆದ್ರೂ ಕೂಡ ಇಲ್ಲಿ ಹಸನ್ ಖಾನನ ಬೆಂಬಲ ಸಿಗ್ತದ. ಅವಾಗ ಇಬ್ಬರ ಮಧ್ಯೆ ಯುದ್ಧ ನಡೀತದ, ಬಾಬರ್ ಮತ್ತು ರಾಣಾ ಸಂಗ್ರಾಮನ ಮಧ್ಯೆ. ನೋಡು, ಮೊದ್ಲು ಏನಾಗೈತ್ರಿ, ರಾಣಾ ಸಂಗ್ರಾಮನ ಸೈನ್ಯ ಅನ್ಕೊಂಡ್ ಬಾಳ ದೊಡ್ಡ ಸೈನ್ಯ ಐತ್ರಿ. ರಾಣಾ ಸಂಗ್ರಾಮನ ಸೈನ್ಯ ಬಾಳ ದೊಡ್ಡ ಸೈನ್ಯ ಐತ್ರಿ, ಸಿಕ್ಕಾಪಟ್ಟೆ ದೊಡ್ಡ ಸೈನ್ಯ ಇರ್ತದ. ಒಳ್ಳೆ ಅದ್ರೊಳಗೆ ಏನ್ ಮಾಡ್ಯಾರ, ಇಲ್ಲಿ ಹಸನ್ ಖಾನನ ಸೈನ್ಯವನ್ನು ಸೇರಿಸ್ಕೊಳ್ತಾನ್ರಿ ರಾಣಾ ಸಂಗ್ರಾಮ. ಇವಾಗ ಮತ್ತೇನಪ್ಪ, ಬಾಬರ್ ಯುದ್ಧಕ್ಕೆ ತಯಾರಾದ. ಬಾಬರ್ ಏನ್ ಮಾಡ್ತಾನ್ರಿ, ಯುದ್ಧಕ್ಕೆ ತಯಾರಾಗ್ತಾನೆ. ಯಾರೊಂದಿಗೆ ನೋಡಿದಾಗಿಲೇ ರಾಣಾ ಸಂಗ್ರಾಮನ ಮಧ್ಯೆ ಯುದ್ಧಕ್ಕೆ ತಯಾರಾಗ್ತಾನ. ಯುದ್ಧಕ್ಕೆ ತಯಾರಾದಂತ ಸಂದರ್ಭದೊಳಗ ಏನಾಗ್ತದ್ರಿ, ಈ ಒಂದು ರಾಣಾ ಸಂಗ್ರಾಮನ ಸೈನ್ಯವನ್ನ ನೋಡಿದಂತ ಬಾಬರ್ನ ಸೈನಿಕರು, ನೋಡು, ರಾಣಾ ಸಂಗ್ರಾಮನ ಸೈನ್ಯವನ್ನ ನೋಡಿದಂತ ಬಾಬರ್ನ ಸೈನಿಕರು ಏನ್ ಮಾಡ್ಬಿಡ್ತಾರ, ಬ್ಯಾಡ ಮಾರಾಯ, ಅವ್ರು ಕೂಡ ಯುದ್ಧ ಮಾಡೋದು ನಮ್ಮ ಕೈಲಿ ಕೆಲಸ ಆಗಲ್ಲ, ನಮ್ಗೇನಪ್ಪಾ ಅಂದ್ರ ಯುದ್ಧ ಮಾಡಕ್ಕ ಆಗೋದಿಲ್ಲ ಅವ್ರ ಜೊತೆ. ಯಾಕಂದ್ರ ಅಷ್ಟು ಬಲಿಷ್ಠವಾದ ಶ್ರೇಣಿ ರಾಣಾ ಸಂಗ್ರಾಮದೈತಿ. ನಾವಿರೋದ ಏನಪ್ಪ ಅಂದ್ರೆ 60-50,000 ಜನ ಅದೇವಿ. ಆದ್ರೆ ನೋಡಿ, ಲಕ್ಷಾನುಗಟ್ಟಲೆ ಸೈನ್ಯ ಐತಿ, ಸಿಕ್ಕಾಪಟ್ಟೆ ಬಲಿಷ್ಠ ಸೈನ್ಯ ಐತಿ ಅಂತ ತಿಳ್ಕೊಂಡು ಆ ಒಂದು ರಾಣಾ ಸಂಗ್ರಾಮನ ಸೈನ್ಯವನ್ನ ನೋಡಿದಂತ ಬಾಬರ್ನ ಸೈನಿಕರು ಏನ್ ಮಾಡ್ತಾರ, ಯುದ್ಧನ ಮಾಡಿ ಏನ್ ಮಾಡ ಅಂತೇಳಿ ಕತ್ತಿಗಿತ್ತಿ ಒಗದು ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಕತ್ತಿಗಿತ್ತಿ ಒಗದು ಯುದ್ಧ ಭೂಮಿಯನ್ನು ತೊರೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಹಾಗಾದ್ರೆ ಬಾಬರ್ ಏನ್ ಮಾಡಿರ್ತಾನ, ಕುದುರೆ ಮೇಲೆ ಕುಂತಿರ್ತಾನ್ರಿ. ಕುದುರೆ ಮೇಲೆ ಕುಂತಿರ್ತಾನ. ಕುದುರೆ ಮೇಲಿಂದ ಕೆಳಗಿಳಿತಾನ. ಕೆಳಗಿಳಿದು ತನ್ನ ಕೈಯಲ್ಲಿರುವ ಖಡ್ಗವನ್ನ ನೆಲಕ್ಕೆ ಬಿಸಾಕ್ತಾನ. ಯಾರು? ಬಾಬರ್ ಬಿಸಾಕಿ ಏನ್ ಮಾಡ್ತಾನ, ಅಲ್ಲೇ ಯುದ್ಧ ಭೂಮಿ ಒಳಗ ದೇವ್ರ ಹತ್ರ ಪ್ರಾರ್ಥನೆ ಹೇಳಿ ಕುಂತ್ ಬಿಡ್ತಾನ್ರಿ. ನಮಾಜಿ ಕುಂದಿರ್ತಾನ, ಅಂದ್ರ ಪ್ರಾರ್ಥನೆ ಕುಂದಿರ್ತಾನ. ಏನಂತ ಪ್ರಾರ್ಥನೆ ಮಾಡ್ತಾನಂದ್ರ, ಓ ದೇವರೇ, ನನಗಿರೋದು ಒಂದೇ ಜನ್ಮ. ಓ ದೇವರೇ, ನನಗಿರುವುದು ಒಂದೇ ಜನ್ಮ. ನಾನೇನಾದರೂ ಮರಣ ಹೊಂದುವುದಾದ್ರೆ ಏನಪ್ಪ ಅಂದ್ರ ಯುದ್ಧ ಭೂಮಿಯೊಳಗ ಹೋರಾಡಿ ಮರಣ ಹೊಂದ್ತೀನಿ. ನನ್ನ ಸೈನಿಕರ ತರಹ ಯುದ್ಧ ಭೂಮಿಯಿಂದ ಓಡಿ ಹೋಗಿ ರಣಹೇಡಿಗಳ ಹಾಗೆ ಸಾಯೋದಿಲ್ಲ ಅಂತ ತಿಳ್ಕೊಂಡು ಒಂದು ಏನಪ್ಪ ಅಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತಿರ್ತಾನ. ಹಾಗಾದ್ರ ಇವನ ಪ್ರಾರ್ಥನೆಯನ್ನ ಕೇಳಿದಂತ ಆ ಒಂದು ಬಾಬರ್ನ ಸೈನಿಕರು ಏನ್ ಮಾಡ್ತಾರ, ಹೊಳ್ಳಿ ಜಾಯಿನ್ ಆಗ್ಬಿಡ್ತಾರ. ಹೊಳ್ಳಿ ರೀಜಾಯಿನ್ ಆಗ್ತಾರ. ಹೊಳ್ಳಿ ಜಾಯಿನ್ ಆಗಿ ಏನ್ ಮಾಡ್ತಾರ, ಈ ಒಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾರ ಮೇಲೆ? ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಾಗ ನಿಮ್ಗೆ ಹೆಂಗೂ ಗೊತ್ತಿತ್ರಿ, ಹೇಗಾದ್ರೂ ನಮ್ಗೆ ಪ್ರಾಣ ಹೋದ್ರೂ ಚಿಂತಿಲ್ಲ,
ರಾಣಾ ಸಂಗ್ರಾಮನ ಸೈನ್ಯವನ್ನ ಸೋಲಿಸ್ಬೇಕಂತೇಳಿ ಬಾಬರ್ನ ಸೈನಿಕರು ಯುದ್ಧಕ್ಕೆ ಬರ್ತಾರ. ಯುದ್ಧಕ್ಕೆ ಬಂದಾಗ ಗೊತ್ತಾಯ್ತು ಮುಂಚೆಕ ಯಾವ್ದು ಮೇಲುಗೈ ಸಾಧಿಸ್ತದ ಅಂತೇಳಿ ಈ ಒಂದು ಈ ಒಂದು ರಾಣಾ ಸಂಗ್ರಾಮನ ಸೈನ್ಯ ಏನಾಗ್ತದ್ರಿ ಆ ಮೇಲುಗೈ ಸಾಧಿಸಿದಾಗ ಸಾಧಿಸಿದ ಸಂದರ್ಭದೊಳಗ ಒಳ್ಳೆ ಏನ್ ಮಾಡ್ತಾನೆ ಇವ ತನ್ನ ಯುದ್ಧ ನೀತಿ ಇತ್ತಲ್ಲ ತಲಗಾಮ ಯುದ್ಧ ನೀತಿಯನ್ನು ತೆಗೆದುಕೊಂಡು ಏನಪ್ಪಾ ಅಂದ್ರ ಈ ಒಂದು ರಾಣಾ ಸಂಗ್ರಾಮನನ್ನ ಸೋಲಿಸ್ಬಿಡ್ತಾನೆ. ಯಾವ್ದ್ರಿ ತಲಗಾಮ ಯುದ್ಧ ನೀತಿಯನ್ನು. ಯಾವ್ದು ತಲಗಾಮ ಯಾವಾಗ ಅಂದ್ರೆ ತಲಗಾಮ ಯುದ್ಧ ನೀತಿಯನ್ನು ಬಳಸ್ಕೊಂಡು ಏನ್ ಮಾಡ್ತಾನ ರಾಣಾ ಸಂಗ್ರಾಮನನ್ನ ಸೋಲಿಸಿಬಿಡ್ತಾನೆ. ನೋಡಿ ಕೇಳಿರಲ್ಲ ತಲಗಾಮ ಯುದ್ಧ ನೀತಿ ಹೆಂಗಿರುತ್ತೆ ಅಂತೇಳಿ. ಅದ್ರ ಯಾವ ನೀತಿ ತಲಗಾಮ ಯುದ್ಧ ನೀತಿಯನ್ನು ಬಳಸ್ಕೊಂಡು ಏನ್ ಮಾಡ್ತಾನ್ರಿ ರಾಣಾ ಸಂಗ್ರಾಮನನ್ನ ಸೋಲಿಸಿಬಿಡ್ತಾನ ಈ ಒಂದು ಬಾಬರ್. ಇದೇನಾಗ್ತದ್ರಿ ರಾಣಾ ಸಂಗ್ರಾಮ ಮತ್ತು ಆ ಒಂದು ಬಾಬರ್ನ ಮಧ್ಯೆ ನಡೆದಂತ ಒಂದು ಕಣ್ವ ಕಾಳಗ ಆಗ್ತದ. ಹಾಗಾದ್ರ ಇದಾದ್ಮೇಲೆ ಮತ್ತೊಂದು ಕವನ ಮಾಡ್ತಾನ್ರಿ ಈ ಒಂದು ಮಾಳುವ ಪ್ರದೇಶ ಅಂತ ಇರ್ತದೆ. ಯಾವ್ದ್ರಿ ಮಾಳುವ ಪ್ರದೇಶ ಅಂತೇಳಿ. ಮಾಳುವ ಪ್ರದೇಶದೊಳಗ ಒಬ್ಬ ದೊರೆ ಆಡಳಿತ ಮಾಡ್ತಿರ್ತಾನ. ಯಾರಂದ್ರೆ ಮೇದಿನಿ ರಾಯ. ಯಾವ ರಾಯರಿ ಮೇದಿನಿ ರಾಯ ಅಂತ ಇರ್ತಾನ. ಹಾಗಾದ್ರೆ ಈ ಮೇದಿನಿ ರಾಯನ ಮೇಲೆ ದಾಳಿ ಹೋಗ್ತಾನ. 1528 ಏನ್ ಮಾಡ್ತಾನ್ರಿ ದಾಳಿ ಹೋಗ್ತಾನ. ದಾಳಿಗೆ ಹೋಗಿ ಯಾವ ಕದನದೊಳಗೆ ಸೋಲಿಸ್ತಾನ ಅಂದ್ರೆ ಚಂದೇರಿ ಕದನದೊಳಗೆ. ಯಾವ ಕದನ ರೀ ಚಂದೇರಿ ಕದನದೊಳಗೆ ಸೋಲಿಸ್ತಾನ. ಇಲ್ಲೇ ನೆನಪಿರ್ಲಿ ಈ ಒಂದು ರಾಣಾ ಸಂಗ್ರಾಮನ ಸೋಲಿದ ತಕ್ಷಣ ಅಂದ್ರ ಕಣ್ವ ಕಾಳಗದೊಳಗ ಬಾಬರ್ನು ಜಯಿಸಿದ ತಕ್ಷಣ ಒಂದ್ ಬಿರುದು ಬರ್ತದೆ. ಯಾವ್ದಂದ್ರ ಘಾಜಿ ಅಂತ ಬಿರುದು ಬರ್ತದೆ. ನೋಡಿ ಯಾವ್ದ್ರಿ ಘಾಜಿ ಅಂತ ಬಿರುದು ಬರ್ತದ. ನೋಡು ಮೊದಲನೆಯ ಒಂದು ಅಲ್ಲಿ ತೈರನ್ ಕದನದೊಳಗ ಜಯಿಸಿದಾಗ ಇವನಿಗೆ ಬಂದಂತ ಬಿರುದು ಯಾವ್ದಂದ್ರ ಘಾಜಿ ಅಂತ ಬರ್ತದ. ಇಲ್ಲಿ ಈ ವ್ಯಕ್ತಿಯನ್ನ ಕಣ್ವ ಯುದ್ಧದೊಳಗ ಸೋಲಿಸಿದ ಕಾರಣಕ್ಕಾಗಿ ಇವನಿಗೆ ಬಂದಂತ ಬಿರುದು ಯಾವ್ದ್ರಿ ಘಾಜಿ. ಇಲ್ಲಿ ಘಾಜಿ ಅಂದ್ರೆ ಏನಾಗ್ತದೆ ನೋಡಿದಾಗ ಧರ್ಮ ಯುದ್ಧವನ್ನು ಜಯಿಸಿದವನು. ಘಾಜಿ ಎಂಬ ಪದಾರ್ಥ ಏನಾಗ್ತದೆ ಇಲ್ಲಿ ಧರ್ಮ ಯುದ್ಧವನ್ನ. ಯಾವ್ದ್ರಿ ಧರ್ಮ ಯುದ್ಧವನ್ನು ಜಯಿಸಿದವನು ಆಗ್ತದೆ. ಧರ್ಮ ಯುದ್ಧವನ್ನು ಜಯಿಸಿದವನು ಅಂತೇಳಿ ಅರ್ಥ ಕೊಡ್ತದೆ. ಜಯಿಸಿದವನು. ಅದರಲ್ಲಿ ಘಾಜಿ ಎಂಬ ಬಿರುದು ಅಂತ ಮುಂಚೆಗೆ ಇರ್ತದೆ. ಯಾರಿಗಿರ್ತದ ಅಂದ್ರ ಅವನ್ ಮೊಹಮ್ಮದ್ ಗಜ್ನಿಗೆ ಇರ್ತದ್ರಿ. ಘಾಜಿ ಎಂಬ ಬಿರುದು ಮೊಹಮ್ಮದ್ ಗಜ್ನಿಗೆ ಇರ್ತದ. ಮೊಹಮ್ಮದ್ ಗಜ್ನಿಯು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ ಕಾರಣಕ್ಕಾಗಿ ಅವನಿಗೆ ಬಂದಂತ ಬಿರುದು ಯಾವುದು ಘಾಜಿ. ಅಲ್ಲಿ ಘಾಜಿ ಅಂದ್ರೆ ಏನ್ ಅರ್ಥ ಕೊಡ್ತದೆ ನೋಡಿದಾಗ ವಿಗ್ರಹಗಳ ಭಂಜಕ. ಯಾವ್ದ್ರಿ ವಿಗ್ರಹಗಳ ಭಂಜಕ ಎಂಬ ಅರ್ಥವನ್ನು ನೀಡ್ತದ. ಹಾಗಾದ್ರೆ ಇಲ್ಲಿ ಘಾಜಿ ಎಂಬ ಪದದ ಅರ್ಥ ಏನಾಗ್ತದ್ರಿ ಧರ್ಮ ಯುದ್ಧವನ್ನು ಜಯಿಸಿದವನು ಎಂದಾಗ್ತದ. ಇದು ನಮ್ಗ ಪ್ರಮುಖವಾಗಿ ಈ ಕದನ ಕಣ್ವ ಕಾಳಿಗೆ ಏನ್ ಮಾಡ್ತದಲ್ಲ ಆ ಒಂದು ಪಾಣಿಪತ್ ಕದನ ಏನು ಭದ್ರ ಬುನಾದಿಯನ್ನು ಹಾಕಿ ಕೊಟ್ಟಿರ್ತದಲ್ಲ ಸಾಮ್ರಾಜ್ಯ ಕಟ್ಟಾಕ, ಅದ್ರ ಮೇಲೆ ದೊಡ್ಡದೊಂದು ಗೋಪುರವನ್ನು ಕಟ್ಕೊಡ್ತದೆ. ಇದು ಯಾವುದು ಈ ಒಂದು ಕಣ್ವ ಕಾಳಗ. ಅದು ಭದ್ರ ಬುನಾದಿ ಹಾಕಿ ಕೊಟ್ರ ಅದ್ರ ಮೇಲೆ ಒಂದು ದೊಡ್ಡದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ ಒಂದು ಕದನ ಯಾವ್ದು ಕಣ್ವ ಕಾಳಗ ಆಗ್ತದೆ. ಹಾಗಿದ್ರೆ ಇನ್ನೊಂದು ಕಾಳಗವನ್ನು ಗಮನಿಸಿದಾಗ ಏನಾಗ್ತದೆ ಇದು 1528 ಆಗ್ತದೆ. ಇನ್ನೊಂದು ಕಾಳಗ ಮಾಡ್ತಾನ್ರಿ ಘಾಗ್ರಾ ಕಾಳಗ ಅಂತ ಹೇಳಿದ್ರಿ. ಘಾಗ್ರಾ ಕಾಳಗ ಅಥವಾ ಘಗ್ಗರ್ ಕಾಳಗ ಅಂತ ಕರೀತಾರೆ ಅವ್ರು. ಘಾಗ್ರಾ ಕಾಳಗ ಅಥವಾ ಘಗ್ಗರ್ ಕಾಳಗ ಅಂತ ಕರೀತಾರೆ. ಹಾಗಿದ್ರೆ ಘಗ್ಗರ್ ಕಾಳಗ ಅಥವಾ ಘಾಗ್ರಾ ಕಾಳಗವು ಯಾವ ಒಂದು ವರ್ಷದೊಳಗೆ ನಡೀತದೆ ನೋಡಿದಾಗ ಪ್ರಮುಖವಾಗಿ ಯಾವ ಒಂದು ವರ್ಷದೊಳಗೆ ನಡೀತದೆ ನೋಡಿದಾಗ 1529 ನಡೀತದೆ. ಯಾವ ಕದನ ಇದು ಘಗ್ಗರ್ ಕದನ ಅಂತ ಕರಿತೀವಿ. ಘಗ್ಗರ್ ಕದನ ಅಥವಾ ಘಾಗ್ರಾ ಅಂತ ಕರಿತೀವಿ. ಘಾಗ್ರಾ ಕಾಳಗ. ಹಾಗಾದ್ರೆ ಈ ಘಗ್ಗರ್ ಕದನ ಅಥವಾ ಘಾಗ್ರಾ ಕಾಳಗವನ್ನ ಗಮನಿಸಿದಾಗ ಪ್ರಮುಖವಾಗಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಯಾವ ವರ್ಷದಲ್ಲಿ ನಡೀತದೆ ಅಂದ್ರೆ 1529. 1529 ಯಾರ ಮಧ್ಯೆ ನಡೀತದೆ ಅಂದ್ರ ಈ ಒಂದು ಇಬ್ರಾಹಿಂ ಲೋಧಿ ಇರ್ತಾನಲ್ಲ, ಇಬ್ರಾಹಿಂ ಲೋಧಿ ಮೊದಲನೇ ಪಾಣಿಪತ್ ಕದನದೊಳಗೆ ಏನು ಸೋತಲ್ಲ ಇಬ್ರಾಹಿಂ ಲೋಧಿಯ ಸಂಬಂಧಿಕರಿರ್ತಾನ ಒಬ್ಬ. ಯಾರಂದ್ರ ಮಹಮ್ಮದ್ ಲೋಧಿ ಅಂತೀರಿ. ಯಾವುದು ಮಹಮ್ಮದ್ ಲೋಧಿ ಅಂತ ಬರ್ತಾನ. ಮಹಮ್ಮದ್ ಲೋಧಿ ಅಂತ ಬರ್ತಾನ. ಹಾಗಾದ್ರೆ ಈ ಮಹಮ್ಮದ್ ಲೋಧಿ ಮತ್ತು ಬಾಬರ್ನ ಮಧ್ಯೆ ನಡೆದಂತ ಒಂದು ಬಿರುದು ಯಾವ್ದಾಗ್ತದ್ರಿ ಯುದ್ಧ ಯಾವ್ದಾಗ್ತದ್ರಲ್ಲಿ ಈ ಒಂದು ಘಗ್ಗರ್ ಕಾಳಗ ಆಗ್ತದ. ಘಗ್ಗರ್ ಅನ್ನೋದು ಏನಾಗ್ತದ್ರಿ ಈ ಒಂದು ಗಂಗಾ ನದಿಯ ಉಪನದಿ ಆಗ್ತದ ನೋಡ್ರಿ. ಘಗ್ಗರ್ ಎಂಬ ನದಿ ಯಾವ ನದಿ ಅಂದ್ರೆ ಗಂಗಾ ನದಿಯ ಉಪನದಿ. ಇದು ಗಂಗಾ ನದಿಯ ಉಪನದಿ ಆಗ್ತದ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾನೆ ನಮಗ ಆ ಒಂದು ಮೊಹಮ್ಮದ್ ಲೋಧಿಯನ್ನ ಸೋಲಿಸುವುದರೊಂದಿಗೆ ಆ ಘಗ್ಗರ್ ಕಾಳಗದೊಳಗು ಬಾಬರ್ ಗೆಲ್ತಾನ. ಹಾಗಿದ್ರ ಬಾಬರ್ನು ಮಾಡಿದಂತ 4 ಕದನಗಳನ್ನು ಗಮನಿಸಿದಾಗ ಒಂದೇನೈತಿ ಇಲ್ಲಿ ಪ್ರಮುಖವಾಗಿ 1527 ಕಣ್ವ ಕಾಳಗ. ಇಲ್ಲ ನಂತರ 1529 ಘಗ್ಗರ್ ಕಾಳಗ ಒಂದ್ರಿ. 1528 ಯಾವ್ದಿಲ್ಲೇ ಒಂದು ಚಂದೇರಿ ಕದನ ಅಂತ ಕರಿತೀವಿ. ಯಾವ್ದ್ರಿ ಚಂದೇರಿ ಕದನ. ಹಾಗಾದ್ರೆ ಇನ್ನೊಂದು ಯಾವ್ದಂದ್ರ ಮೊದಲನೆಯ ಪಾಣಿಪತ್ ಕದನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. 4 ಕಾಳಗ ಮಾಡ್ಯಾನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಾಕ. ಹಾಗಾದ್ರೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ್ರಿ. ಹಿಂದಕ್ಕೆ ಹೋದ್ರೆ ಏನು ನೋಡೋಣ ಅಂದ್ರ ಈ ಒಂದು ಮೊಘಲ ಸಾಮ್ರಾಜ್ಯ ಐತಲ್ಲ. ಯಾವ್ದ್ರಿ ಮೊಘಲ ಸಾಮ್ರಾಜ್ಯ.
ಇಲ್ಲೇ ಮೊಘಲ ಸಾಮ್ರಾಜ್ಯಕ್ಕ ಯಾವ ಕಾರಣಕ್ಕಾಗಿ ಮೊಘಲ ಸಾಮ್ರಾಜ್ಯ ಅಂತ ಕರೀತಾರ ಅಂತ ನೋಡೋಣ. ಅದಕ್ಕಿಂತ ಪೂರ್ವದೊಳಗ ನಮ್ಗೇನ್ ಗೊತ್ತಿರ್ಬೇಕಂದ್ರ ಆ ಒಂದು ದೆಹಲಿಯನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ನೋಡು, ದೆಹಲಿಯನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಆ ಒಂದು ದೆಹಲಿ ಸುಲ್ತಾನರು ಏನ್ ಮಾಡಿರ್ತಾರೆ, ಆಡಳಿತ ಮಾಡ್ತಿರ್ತಾರೆ. ಹಾಗಾದ್ರೆ ಅವ್ರಿಗೆ ನಮಗಿಲ್ಲಿ 5 ಮನೆತನ ಆಡಳಿತ ಮಾಡಿದ್ವಿ. ದೆಹಲಿ ಸುಲ್ತಾನರೊಳಗೆ ಎಷ್ಟ್ರಿ 5 ಮನೆತನ ಆಡಳಿತ ಮಾಡ್ತಾವ. ಈ ದೆಹಲಿಯನ್ನ ರಾಜಧಾನಿಯನ್ನ ಇಟ್ಟುಕೊಂಡು ಆಡಳಿತ ಮಾಡಿದ ಕಾರಣಕ್ಕಾಗಿ ಅವ್ರಿಗೆ ನಾವು ದೆಹಲಿ ಸುಲ್ತಾನರ ಅಂತ ಕರೆದ್ವಿ. ಹಾಗಾದ್ರೆ ಮೊಘಲರು ಕೂಡ ಅವ್ರ ರಾಜಧಾನಿ ಯಾವ್ದಾಗ್ತಂದ್ರೆ ದೆಹಲಿ ಆಗ್ತದ. ಮೊಘಲರನ್ನ ನಾವು ಯಾಕ ದೆಹಲಿ ಸುಲ್ತಾನರ ಅಂತ ಕರೆದ್ರು ನೋಡಿದಾಗ, ಆ ದೆಹಲಿ ಸುಲ್ತಾನರ ಅರಸರು ಏನ್ ಮಾಡಿರ್ತಾರ್ರಿ, ಆ ಸುಲ್ತಾನ ಎಂಬ ಪದವಿ ಶ್ರೇಷ್ಠ ಅಂತ ತಿಳ್ಕೊಂಡು ತಮ್ಮ ಹೆಸರುಗಳ ಮುಂದೆ ಸುಲ್ತಾನ ಎಂಬ ಬಿರುದನ್ನು ಇಟ್ಕೊಂಡಿರ್ತಾರ. ಯಾರು? ದೆಹಲಿ ಸುಲ್ತಾನರ ಅರಸರು. ಹಾಗಾದ್ರೆ ಈ ಒಂದು ಮೊಘಲ ಸಾಮ್ರಾಜ್ಯದ ಅರಸರು ಏನ್ ಮಾಡ್ತಾರ, ತಮ್ಮ ಏನಪ್ಪಾ ಅಂದ್ರೆ ಬಾದ್ಶಾ, ಸುಲ್ತಾನ ಎಂಬ ಬಿರುದಿಗಿಂತ ಬಾದ್ಶಾ ಎಂಬ ಬಿರುದು ನೋಡಿಲಿ. ಸುಲ್ತಾನ ಎಂಬ ಬಿರುದಿಗಿಂತ ಏನಪ್ಪಾ ಬಾದ್ಶಾ ಎಂಬ ಬಿರುದು, ಯಾವುದು? ಬಾದ್ಶಾಹ ಎಂಬ ಬಿರುದು ಶ್ರೇಷ್ಠ ಅಂತ ತಿಳ್ಕೊಂಡು ತಮ್ಮ ಹೆಸರುಗಳ ಮುಂದೆ ಬಾದ್ಶಾ, ಬಾಬರ್ ಬಾದ್ಶಾ ಹಿಂಗೇನ್ ಮಾಡ್ತಾರೆ ಇವರು ಇಟ್ಕೊಂಡು ಆಡಳಿತ ಮಾಡ್ತಿರ್ತಾರ. ಈ ಒಂದು ಕಾರಣಕ್ಕಾಗಿ ಇವ್ರಿಗೆ ನಾವು ದೆಹಲಿ ಸುಲ್ತಾನರ ಅಂತ ಕರೆಯೋದಿಲ್ಲ. ಓಕೆ, ಮೊಘಲರಂತ ಹೆಂಗ್ ಬರ್ತದ, ಮೊಘಲರಂತ ಹೆಸರು ಹೆಂಗ್ ಬರ್ತದ ನೋಡಿದಾಗ, ಇಲ್ಲೇ ಚಂಗೀಸ್ ಖಾನನ ವಂಶದೊಳ ಯಾರಾಗ್ತಾರ್ರಿ, ಬಾಬರ್ನ ತಾಯಿ ಆಗ್ತಾಳ. ಹಾಗಂದ್ರ ಈ ಒಂದು ಚಂಗೀಸ್ ಖಾನ ಯಾವ ದೇಶದವನಾಗ್ತ ನೋಡಿದಾಗ ಮಂಗೋಲಿಯಾವದಾಗ್ತಾನೆ. ಯಾವ್ದ್ರಿ? ಮಂಗೋಲಿಯಾ ದೇಶ. ಯಾವ ದೇಶ ಅಂದ್ರ ಮಂಗೋಲಿಯಾ ದೇಶ. ಹಾಗಾದ್ರ ಬಾಬರಿನ ತಾಯಿಯಾದಂತ ಕುತ್ಲುಗ್ ನಿಗಾರ ಚಂಗೀಸ್ ಖಾನನ ವಂಶದವಳಾಗಿರ್ತಾಳ. ಈ ಒಂದು ಕಾರಣಕ್ಕಾಗಿ ಚಂಗೀಸ್ ಖಾನ ಯಾವ ದೇಶದವ ಅಂದ್ರ ಮಂಗೋಲಿಯಾ. ಹಾಗಾದ್ರೆ ಚಂಗೀಸ್ ಖಾನ ಮಂಗೋಲಿಯಾದಾಗಿರ್ತಾನ. ಅಥವಾ ಮತ್ತಿಲ್ಲೇ ಈ ಒಂದು ಕುತ್ಲುಗ್ ನಿಗಾರ ಮಂಗೋಲಿಯಾದ ಒಂದು ಚಂಗೀಸ್ ಖಾನ ವಂಶಕ್ಕೆ ಸೇರಿರ್ತಾಳ. ಈ ಒಂದು ಕಾರಣಕ್ಕಾಗಿ ಮಂಗೋಲಿಯಾ ಎಂಬ ಪದದಿಂದ ಈ ಸಾಮ್ರಾಜ್ಯಕ್ಕೆ ಏನ್ ಬರ್ತದೆ ನೋಡಿದಾಗ ಮೊಘಲ್ ಎಂಬ ಹೆಸರು ಬರ್ತದೆ ನೋಡ್ರಿ. ಮಂಗೋಲಿಯಾ ಎಂಬ ಪದದಿಂದ ಮೊಘಲ್ ಸಾಮ್ರಾಜ್ಯಕ್ಕೆ ಏನ್ ಮಾಡ್ತದ್ರಿ, ಆ ಒಂದು ಹೆಸರು ಬರ್ತದೆ ಏನಂತಂದ್ರೆ ಮೊಘಲ್ ಅಂತೇಳಿ. ಆಯ್ತಾ, ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಏನ್ ಮಾಡ್ತೇನೆ ಅಂದ್ರೆ ಆ ಒಂದು ಜಹೀರುದ್ದೀನ್ ಮೊಹಮ್ಮದ್ ನೋಡ್ರಿ, ಹೆಸರು ಮೊದಲ ಹೆಸರು ಏನಾಗ್ತದ್ರಿ, ಜಹೀರುದ್ದೀನ್ ಮೊಹಮ್ಮದ್. ಜಹೀರುದ್ದೀನ್ ಮೊಹಮ್ಮದ್. ಬಾಬರ್ನ ಮೂಲ ಹೆಸರು ಏನಾಗ್ತದ್ರಿ, ಜಹೀರುದ್ದೀನ್ ಮೊಹಮ್ಮದ್ ಆಗ್ತದೆ. ಜಹೀರುದ್ದೀನ್ ಮೊಹಮ್ಮದ್ ಅನ್ನೋದು ಬಾಬರ್ನ ಒಂದು ಮೂಲ ಹೆಸರು ಆಗ್ತದೆ. ಇದು ನಮ್ಗೆ ಗೊತ್ತಿರ್ಲಿ. ಸೊ ಹಾಗಾದ್ರೆ ಇನ್ನು ಸ್ವಲ್ಪ ಏನ್ ನೋಡಿದಾಗ ಒಂದು ಬಗ್ಗೆ ನೋಡಿದಾಗ ಪ್ರಮುಖವಾಗಿ ಈ ವ್ಯಕ್ತಿ ಏನದನಲ್ರಿ, ಈ ವ್ಯಕ್ತಿಯನ್ನು ಗಮನಿಸಿದಾಗ ಬಾಬರ ಎಷ್ಟೊಳಗೆ ಮರಣ ಹೊಂತಾನಂದ್ರ 1530 ಮರಣ ಹೊಂತಾನ್ರಿ. ಬಾಬರ್ 1530 ಮರಣ ಹೊಂತಾನ. ಹಾಗಾದ್ರೆ ಮರಣ ಹೊಂದುವುದಕ್ಕಿಂತ ಪೂರ್ವದೊಳಗ ಅವನಿಗೊಬ್ಬ ಮಗ ಇರ್ತಾನ್ರಿ. ಯಾರಂದ್ರ ಹುಮಾಯೂನ್ ಅಂತೇಳಿ. ಹಾಗಾದ್ರೆ ಹುಮಾಯೂನ್ ಎಂಬ ಮಗ ಇರ್ತಾನ. ಈ ಒಂದು ಹುಮಾಯೂನ್ನಿಗೆ ಏನಪ್ಪಾ ಅಂದ್ರ ಒಂದು ಘೋರ ಕಾಯಿಲೆ ಇರ್ತದ, ಒಂದು ಅನಾರೋಗ್ಯಕ್ಕೆ ಎದುರಾಗಿರ್ತಾನ. ಹುಮಾಯೂನ್ನ ಕಾಯಿಲೆಯನ್ನ ಏನಪ್ಪಾ ಅಂದ್ರ ಕಡಿಮೆ ಮಾಡಕ್ಕೋಸ್ಕರ ತನ್ನ ಪ್ರಾಣವನ್ನ ಯಾರು ಕಳ್ಕೊಂತಾರ ಅಂದ್ರ ಬಾಬರ್ ಕಳ್ಕೊಂತಾನ. ಯಾರ್ರಿ? ಬಾಬರ್ ಕಳ್ಕೊಂತಾನ. ಅದ್ರಕ್ಕಿಂತ ಪೂರ್ವದೊಳಗೆ ಏನಾಗ್ತದ ಅಂದ್ರ ಆ ಬಾಬರ್ ಹೇಳಿರ್ತಾನ್ರಿ ತನ್ನ ಮಗನಾದಂತ ಹುಮಾಯೂನ್ಗೆ ಏನ್ ಹೇಳಿರ್ತಾನ, ನೋಡು ನನಗೆ ಜಗತ್ತಿನೊಳಗ ಇಷ್ಟವಾದ ಭೂಮಿ ಅಂದ ಯಾವ್ದಂದ್ರ ಆ ಒಂದು ಅಫ್ಘಾನಿಸ್ತಾನದಲ್ಲಿ ಕಂಡು ಬರುವ ಕಾಬುಲ್. ನೋಡು, ಬಾಬರ್ನಿಗೆ ಇಷ್ಟವಾದ ಭೂಮಿ ಯಾವ್ದಾಗಿತ್ತು? ಕಾಬುಲ್ ಆಗಿತ್ತು. ಈ ಒಂದು ಕಾರಣಕ್ಕಾಗಿ ಬಾಬರ್ ಏನ್ ಮಾಡ್ತಾನ, ಸಾಯಿ ಮುಂದೆ ಏನ್ ಮಾತಾಡಿರ್ತಾನ ಅಂದ್ರೆ ಹುಮಾಯೂನ್ಗ, ನನಗೆ ಜಗತ್ತಿನೊಳಗ ಸಿಕ್ಕಾಪಟ್ಟೆ ಇಷ್ಟವಾದಂತ ಒಂದು ಭೂಮಿ ಯಾವ್ದಂದ್ರ ಕಾಬುಲ್. ಯಾವ್ದ್ರಿ? ಕಾಬುಲ್. ನಾನೇನಾದ್ರೂ ಮರಣ ಹೊಂದಿದ್ದ ಕರೆ ಆದ್ರ ನನ್ನ ಒಂದು ಸಮಾಧಿಯನ್ನ ನೀನ್ ಎಲ್ಲಿ ಮಾಡ್ಬೇಕಂದ್ರ ಈ ಒಂದು ಕಾಬೂಲ್ನೊಳಗ ಮಾಡ್ಬೇಕಂತೇಳಿ ಬಾಬರ್ ಹೇಳಿರ್ತಾನ. ಯಾರಿಗ್ರಿ? ಈ ಒಂದು ಹುಮಾಯೂನ್ಗೆ ಹೇಳಿರ್ತಾನ. ಹಾಗಾದ್ರ ಹುಮಾಯೂನ್ಗೆ ಹೇಳಿದ ಕಾರಣಕ್ಕಾಗಿ ಹುಮಾಯೂನ್ ಏನ್ ಮಾಡ್ತಾನ್ರಿ, ಬಾಬರ್ನ ಮರಣ ಹೊಂದಿದಾಗ ಹುಮಾಯೂನ್ಗೆ ಆ ಮಾತು ನೆನಪಿರುವುದಿಲ್ಲ. ಬಾಬರ್ನ ಮರಣ ಹೊಂದಿದಾಗ ಹುಮಾಯೂನ್ನ ಮಾತು ನೆನಪಿರಲಿಲ್ಲ. ಆದ್ರೆ ಹುಮಾಯೂನ್ ಕರ್ಕೊಂಡೋಗಿ ಬಾಬರ್ನ ಒಂದು ಶವವನ್ನ ಎಲ್ಲಿ ಏನ್ ಮಾಡಿ ಸಮಾಧಿ ಮಾಡ್ತಾನಂದ್ರ ಆಗ್ರಾದ ಸಮೀಪ. ಯಾವ್ದ್ರಿ? ಆಗ್ರಾ ನಗರದ ಸಮೀಪ ಆರಾಮ್ ಬಾಗ್ ಅಂತ ಬರ್ತದೆ. ಯಾವ್ದ್ರಿ? ಆರಾಮ್ ಬಾಗ್ ಅಂತ. ಆಗ್ರಾದ ಸಮೀಪ ಆರಾಮ್ ಬಾಗ್ ಎಂಬ ಒಂದು ಸ್ಥಳದೊಳಗೆ ಏನ್ ಮಾಡ್ತಾನ, ಈ ಒಂದು ಹುಮಾಯೂನ್ನ ಬಾಬರ್ನ ಒಂದು ಶವವನ್ನ ಅಥವಾ ದೇಹವನ್ನ ಸಮಾಧಿ ಮಾಡ್ಬಿಡ್ತಾನ. ಎಷ್ಟೋ ವರ್ಷಗಳ ನಂತರ ಗೊತ್ತಾಗ್ತದ್ರಿ ಯಾರಿಗೆ? ಹುಮಾಯೂನ್ಗ. ಹೌದು, ನನ್ನ ತಂದೆಗೆ ನಾ ಹಿಂಗ್ ಮಾತು ಕೊಟ್ಟಿದ್ನಲ್ಲ ಅಂತೇಳಿ ಗೊತ್ತಾಗಿ ಪುನಃ ಏನ್ ಮಾಡ್ತಾನ, ಆ ಒಂದು ಆಗ್ರಾದಲ್ಲಿ ಇದ್ದಂತ ಒಂದು ಸಮಾಧಿಯನ್ನ ಕಿತ್ತುಕೊಂಡೋಗಿ ಹೊಳೆಯಲ್ಲಿ ಸಮಾಧಿ ಮಾಡ್ತಾನಂದ್ರಲ್ಲಿ ಈ ಒಂದು ಕಾಬೂಲ್ನೊಳಗ ಆ ಒಂದು ಅಸ್ಥಿ ಪಂಜರಗಳನ್ನ ತಗೊಂಡೋಗಿ ಈ ಒಂದು ಸಮಾಧಿ ಕಾಬೂಲ್ನೊಳಗ ಸಮಾಧಿ ಮಾಡ್ತಾರ. ಇಲ್ಲಿ ನಮ್ಗೇನ್ ಗೊತ್ತಿರ್ಬೇಕಂದ್ರ ಮೊಘಲರು ಹುಟ್ಟಿದ್ರು ಒಂದು ಇತಿಹಾಸ ರೀ, ಅವರು ಬದುಕಿದ್ರು ಒಂದು ಇತಿಹಾಸ ಆಗ್ತದೆ, ಅವರು ಸತ್ರು ಇತಿಹಾಸ. ಹಾಗಾದ್ರೆ ಆ ಒಂದು ಶವವನ್ನ ಹೂತಾಕಿದ್ರು ಇತಿಹಾಸ.
ಆ ಒಂದು ಊತ ಹಾಕಿದ ಶವವನ್ನ ಮರಳಿ ತೆಗೆದುಕೊಂಡು ಬೇರೆ ಕಡೆ ಹೋದ್ರು ಏನಪ್ಪಾ ಅಂದ್ರೆ ಇತಿಹಾಸ ಆಗ್ತದ. ನಮ್ಮ ನೇರವಾಗಿ ಕೇಳ್ತಾರ, ಬಾಬರ್ನ ಸಮಾಧಿಯಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರಿ. ಬಾಬರ್ನ ಸಮಾಧಿ ಕಾಬುಲ್, ಮೊದಲಿಗೆ ಎಲ್ಲಿರ್ತದ್ರಿ? ಆಗ್ರಾದ ಆರಂಭಾಗ್ದೊಳಗೆ ಇರ್ತದ. ಇಷ್ಟು ನೆನಪಿರ್ಲಿ. ಇನ್ನು ಇನ್ನೊಂದು ಗೊತ್ತಿರ್ಬೇಕಂದ್ರ, ಈ ಒಂದು ಬಾಬರ ಸಾಯೋದಕ್ಕಿಂತ ಪೂರ್ವದೊಳಗೆ ಮುಂಚೆಗೆ ಏನ್ ಮಾಡಿರ್ತಾನ, ಒಂದು ಆತ್ಮಚರಿತ್ರೆಯನ್ನ ಬರ್ಕೊಂಡಿರ್ತಾನ. ಹಾಗಾದ್ರೆ ಮೊಘಲರ ಇತಿಹಾಸದೊಳಗ ತನ್ನ ಆತ್ಮಚರಿತ್ರೆಯನ್ನ ಬರೆದುಕೊಂಡ ಮೊದಲ ವ್ಯಕ್ತಿ ಯಾರಾಗ್ತಾನ್ರಿ? ಬಾಬರ್ ಆಗ್ತಾನ. ಹಾಗಾದ್ರೆ ಆತ್ಮಚರಿತ್ರೆ ಹೆಸರು ಏನಾಗ್ತದ್ರಿ? ಬಾಬರ್ ನಾಮ ಆಗ್ತದೆ. ಯಾವ ನಾಮ ಅಂದ್ರೆ ಬಾಬರ್ ನಾಮ ಎಂಬ ಒಂದು ಆತ್ಮಚರಿತ್ರೆಯನ್ನು ಬರ್ಕೊಂತಾನ ಈ ಒಂದು ಬಾಬರ್. ಹಾಗಾದ್ರೆ ಈ ಬಾಬರ್ನು ಬರೆದುಕೊಂಡಂತ ಆತ್ಮಚರಿತ್ರೆಯನ್ನ, ಬಾಬರ್ ನಾಮ ಎಂಬ ಆತ್ಮಚರಿತ್ರೆಯನ್ನ ನಾವೇನ್ ಕರಿತೀವಿ? ಏಷ್ಯಾ ಖಂಡದ ಶ್ರೇಷ್ಠ ಆತ್ಮಚರಿತ್ರೆ ಅಂತ ಕರಿತೀವಿ ಏನ್ರಿ? ಏಷ್ಯಾ ಖಂಡದ ಶ್ರೇಷ್ಠ ಆತ್ಮಚರಿತ್ರೆ ಅಂತ ಕರಿತೀವ್ರಿ. ಶ್ರೇಷ್ಠ ಆತ್ಮಚರಿತ್ರೆ. ಹಾಗಾದ್ರ ಈ ಒಂದು ಏಷ್ಯಾ ಖಂಡದ ಶ್ರೇಷ್ಠ ಆತ್ಮಚರಿತ್ರೆ ಎಂದು ಯಾವ ಕಾರಣಕ್ಕಾಗಿ ನಾವು ಕರಿಬೇಕಂದ್ರ, ಬಾಬರ ತನ್ನ ಜೀವನದೊಳಗೆ ನಡೆದಂತ ಘಟನೆಗಳನ್ನ ಇದ್ದಂಗ ಬರ್ಕೊಂತಾನ್ರಿ. ಯಾರಿಗೆ ಮೋಸ ಮಾಡಿದ ಬರ್ಕೊಂಡ, ಯಾರಿಗೆ ಒಳ್ಳೇದ್ ಮಾಡಿದ ಬರ್ಕೊಂಡ, ತನಗೆ ಯಾರು ಮೋಸ ಮಾಡಿದ್ರು ಅದ್ರ ಬಗ್ಗೆ ಬರ್ಕೊಂಡ. ಹಾಗಾದ್ರೆ ಇಲ್ಲಿ ಭಾರತದಲ್ಲಿರುವ ಒಂದು ಸಂಪತ್ತಿನ ಬಗ್ಗೆ ಹೊಳ್ಯಾನ್ರಿ. ಏನೆಂತ ಹೊಳ ನೋಡಿದಾಗ ಭಾರತದೊಳಗ ಈ ಒಂದು ಬಾಬರ್ ನಾಮದೊಳಗೆ ಹೇಳ ನೋಡ್ರಿ. ಏನಂತ ಹೇಳಂದ್ರ, ಭಾರತದೊಳಗ ಹಿಮಾಲಯ ಬೆಟ್ಟಗಳಿವೆ. ಹಾಗಾದ್ರೆ ಭಾರತೀಯರು ಹಿಮಾಲಯ ಬೆಟ್ಟಗಳನ್ನ ಏನಂತ ಕರೀತಾರ ಅಂದ್ರ ಶಿವಾಲಿಕ್ ಬೆಟ್ಟಗಳಂತ ಕರೀತಾರೆ ನೋಡ್ರಿ. ಶಿವಾಲಿಕ್ ಬೆಟ್ಟಗಳಂತ ಕರೀತಾರಂತ ಹೇಳ್ತಾನ. ಏನಂತಾನ? ಭಾರತದೊಳಗ ಹಿಮಾಲಯ ಬೆಟ್ಟಗಳಿವೆ, ಭಾರತೀಯರು ಹಿಮಾಲಯ ಬೆಟ್ಟಗಳನ್ನ ಏನಂತ ಕರಿತಾರ? ಶಿವಾಲಿಕ್ ಬೆಟ್ಟಗಳಂತೇಳಿ ಕರಿತಾರಂತ ಬರ್ಕೊಂಡಾನ ತನ್ನ ಆತ್ಮಚರಿತ್ರೆ ಒಳಗ. ಮತ್ತೇನಂತ ಬರೀತಾನಂದ್ರ, ಭಾರತದೊಳಗೆ ಏನಪ್ಪಾ ಅಂದ್ರೆ ಗುಲಾಬಿಯ ಪರಿಚಯ ಇಲ್ಲ ಏನ್ರಿ? ಭಾರತದೊಳಗ ಗುಲಾಬಿಯ ಪರಿಚಯ ಇಲ್ಲ ಅಂತ ಬರ್ಕೊಂತಾನ. ಹಾಗಾದ ನಂತರ ಭಾರತದೊಳಗ ಉನ್ನತ ದರ್ಜೆಯ ಪರ್ಷಿಯಾ ಕುದುರೆಗಳಿಲ್ಲ. ಭಾರತದೊಳಗ ಉನ್ನತ ದರ್ಜೆಯ ಪರ್ಷಿಯಾದ ಕುದುರೆಗಳಿಲ್ಲ ಅಂತ ಬರ್ಕೊಂತಾನ್ರಿ. ಕುದುರೆಗಳಿಲ್ಲ ಅಂತ ಬರ್ಕೊಂತಾನ. ಹಾಗಾದ್ರೆ ಮತ್ತೇನ್ ಬರ್ಕೊಂತಾನಂದ್ರ, ಇದಕ್ಕೆ ಮುಂಚೆ ಇದಾದ್ಮೇಲೆ ಒಂದು ಭಾರತೀಯರಿಗೆ ಅತಿಥಿ ಸಂಸ್ಕಾರ ಗೊತ್ತಿಲ್ಲ ಅಂತ ಬರ್ಕೊಂತ ನೋಡ್ರಿ. ಏನ್ ಮಾಡ್ತಾನ್ರಿ? ಅತಿಥಿ ಸಂಸ್ಕಾರ ಗೊತ್ತಿಲ್ಲ ಬರ್ಕೊಂತಾರ. ಹಾಗಾದ್ರೆ ಈ ಒಂದು ಎಲ್ಲಾ ಒಂದು ಆತ್ಮಚರಿತ್ರೆ ಒಳಗೆ ಗಮನಿಸಿದ ವಿಷಯವನ್ನ ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ ಎಲ್ಲಾನು ಪಾಸಿಟಿವ್ ಆಗಿ ಬರದಾನ. ಒಂದೇನು ಬರಿತಾನಂದ್ರಿವ? ಭಾರತೀಯರಿಗೆ ಅತಿಥಿ ಸಂಸ್ಕಾರ ಗೊತ್ತಿಲ್ಲ ಅಂತ ಹೇಳ್ತಾನ. ಹಾಗಾದ್ರೆ ಜಗತ್ತಿನೊಳಗ ಯಾವ್ದಾದ್ರು ದೇಶ ಅತಿಥಿ ಸಂಸ್ಕಾರಕ್ಕ ಹೆಸರಾಗಿತ್ತಂದ್ರ ಅದು ನನ್ನ ಭಾರತ ಆಗ್ತದ್ರಿ. ಆಯ್ತಾ? ಆಗಿನ ಸಂದರ್ಭದೊಳಗ ಅವನ ದೃಷ್ಟಿಕೋನದೊಳಗೆ ಏನಂತ ಗೊತ್ತಿಲ್ಲ, ಅತಿಥಿ ಸಂಸ್ಕಾರ ಅಂತ ಬರಿತಾನ. ಎಲ್ಲದಕ್ಕಿಂತ ಏನ್ ಹೇಳ್ತಾನಂದ್ರ, ಈ ಒಂದು ಬಾಬರ್ ಹೇಳ್ತಾನ್ರಿ ರಾಣಾ ಸಂಗ್ರಾಮ ಬಗ್ಗೆ ಹೇಳ್ತಾನ ತನ್ನ ಆತ್ಮಚರಿತ್ರೆ ಒಳಗೆ. ಯಾವ್ದ್ರಿ? ರಾಣಾ ಸಂಗ್ರಾಮನ ಬಗ್ಗೆ ಹೇಳ್ತಾನ. ಅದು ರಾಣಾ ಸಂಗ್ರಾಮನ ಬಗ್ಗೆ ತನ್ನ ಆತ್ಮಚರಿತ್ರೆ ಒಳಗೆ ಏನ್ ಹೇಳ್ತಾನಂದ್ರ, ನಾನು ಕಂಡಂತ ಜಗತ್ತಿನ ಶ್ರೇಷ್ಠ ವೀರರುಗಳಲ್ಲಿ, ಯೋಧರಲ್ಲಿ ಅತ್ಯಂತ ಶ್ರೇಷ್ಠವಾದ ರಾಜ ಯಾರಾದ್ರೂ ಇದ್ರ ರಾಣಾ ಸಂಗ್ರಾಮ. ಹಾಗಾದ್ರೆ ರಾಣಾ ಸಂಗ್ರಾಮನಿಗೆ ಒಂದು ಕೈ ಇದ್ದಿದ್ದಿಲ್ಲ, ರಾಣಾ ಸಂಗ್ರಾಮನಿಗೆ ಒಂದು ಕಿವಿ ಇದ್ದಿದ್ದಿಲ್ಲ, ರಾಣಾ ಸಂಗ್ರಾಮನಿಗೆ ಒಂದು ಕಣ್ಣಿದ್ದಿದ್ದಿಲ್ಲ. ಆದ್ರೂ ಕೂಡ ನನ್ನ ಮೇಲೆ ಏನಪ್ಪಾ ಅಂದ್ರ ವೀರಾವೇಶದಿಂದ ಹೋರಾಡಿದ, ನಾವು ಏನ್ ಮಾಡಿದೆ? ಮೋಸದಿಂದ ರಾಣಾ ಸಂಗ್ರಾಮನನ್ನ ಸೋಲಿಸಿದಂತೇಳಿ ತನ್ನ ಆತ್ಮಚರಿತ್ರೆಗಳು ಬರ್ಕೊಂತಾನ ಬಾಬರ್. ಇದಕ್ಕಾಗಿ ಏನಂತ ಕರಿಬೇಕು ನಾವಿಲ್ಲಿ? ಏಷ್ಯಾ ಖಂಡದ ಅತ್ಯಂತ ಒಂದು ಶ್ರೇಷ್ಠವಾದ ಆತ್ಮಚರಿತ್ರೆ ಅಂತ ಕರಿತೇವೆ ನಾವು. ಇನ್ನೊಂದು ನೆನಪಿರ್ಲಿ, ಇಲ್ಲೇ ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದ ವ್ಯಕ್ತಿ ಯಾರಾಗ್ತಾರ್ರಿ? ಈ ಒಂದು ಬಾಬರ್ ಆಗ್ತಾನ ನೋಡ್ರಿ. ಭಾರತಕ್ಕ ಗುಲಾಬಿಯನ್ನ ಪರಿಚಯಿಸಿದ ವ್ಯಕ್ತಿ ಯಾರಾಗ್ತಾನ್ರಿ? ಬಾಬರ್ ಆಗ್ತಾನ. ಹಾಗಾದ್ರೆ ಇನ್ನೊಂದೇನ್ ಗೊತ್ತಿರ್ಬೇಕಂದ್ರ, ಉತ್ತರ ಭಾರತದೊಳಗ ಮೊಘಲ ಸಾಮ್ರಾಜ್ಯ ಸ್ಥಾಪನೆಯಾಗುವ ಸಂದರ್ಭದೊಳಗ ದಕ್ಷಿಣ ಭಾರತದೊಳಗ ಪ್ರಬಲವಾಗಿ ಆಡಳಿತ ಮಾಡುತ್ತಿದ್ದ ಮನೆತನ ಯಾವ್ದಂದ್ರ ವಿಜಯನಗರ ಮನೆತನ. ಯಾವ್ದ್ರಿ? ವಿಜಯನಗರ ಸಾಮ್ರಾಜ್ಯ. ಅದು ವಿಜಯನಗರ ಸಾಮ್ರಾಜ್ಯ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಆಡಳಿತ ಮಾಡ್ತಿರ್ತಾನಂದ್ರಲ್ಲಿ? ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ. ಯಾರಲ್ಲಿ? ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಿರ್ತಾನ್ರಿ? ಶ್ರೀಕೃಷ್ಣ ದೇವರಾಯ ಆಡಳಿತ ಮಾಡ್ತಿರ್ತಾನ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ನಾನು ದಕ್ಷಿಣದ ಕಡೆಗೆ ಯುದ್ಧಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾ ನೋಡಿದಾಗ ಇವ ಬಾಬರ್ ತನ್ನ ಆತ್ಮಚರಿತ್ರೆ ಒಳಗ ನೋಡು, ನಾನೇನಾದ್ರೂ ದಕ್ಷಿಣ ಭಾರತದ ಕಡೆಗೆ ಯುದ್ಧಕ್ಕೆ ಹೋಗಿದ್ನಿ ಅಂದ್ರ ನಾನು ಕಟ್ಟುತ್ತಿದ್ದಂತ ಒಂದು ಮೊಘಲ ಸಾಮ್ರಾಜ್ಯವನ್ನ ಕ್ಷಣ ಮಾತ್ರದಲ್ಲೇ ಆ ಒಂದು ವಿಜಯನಗರ ಸಾಮ್ರಾಜ್ಯದ ದೊರೆಯಾದಂತ ಶ್ರೀಕೃಷ್ಣ ದೇವರಾಯ ಏನ್ ಮಾಡಿಬಿಡ್ತಂದ್ರೆ ನಾಶ ಮಾಡ್ತಿದ್ದ ಅನ್ನೋ ಕಾರಣಕ್ಕ ನಾನು ಆ ಒಂದು ದಕ್ಷಿಣ ಭಾರತದ ಕಡೆ ಏನಂದ್ರೆ ತಲೆ ಹಾಕಿ ನೋಡ್ಲಿಲ್ಲ ಅಂತೇಳಿ ತನ್ನ ಆತ್ಮಚರಿತ್ರೆಗಳು ಬರ್ಕೊಂತಾನ ಈ ಒಂದು ಬಾಬರ್. ಅಂದ್ರ
ಪ್ರಬಲವಾದ ಸೈನ್ಯವನ್ನ ಹೊಂದಿರ್ತಾನ. 11 ಲಕ್ಷ 12 ಲಕ್ಷ ಅಶ್ವಪಡೆ ಇರ್ತದ್ರಿ. ಯಾರ ಕಡೆ? ಈ ಒಂದು ನಮ್ಮ ಶ್ರೀಕೃಷ್ಣ ದೇವರಾಯನ ಕಡೆ. ಕೇವಲ 60-70 ಸಾವಿರ ಸೈನಿಕರು ಎದಕ್ಕೆ ಹತ್ಬೇಕು? ನಮ್ಮ ವಿಜಯನಗರ ಸಾಮ್ರಾಜ್ಯದ ಮುಂದ. ಹಿಂಗಾಗಿ ಏನ್ ಮಾಡ್ತಾನ್ರಿ ಬಾಬರ್, ನಾನು ಇದೇ ಒಂದು ಕಾರಣಕ್ಕಾಗಿ ನಾನು ದಕ್ಷಿಣ ಭಾರತದ ಕಡೆಗೆ ಆ ಯುದ್ಧಕ್ಕೆ ಹೋಗುದಿಲ್ಲ ಅಂತೇಳಿ ಎದ್ರೊಳಗೆ ಬರ್ಕೊಂತಾನಂದ್ರ ಆತ್ಮಚರಿತ್ರೆಯೊಳಗೆ ಬರ್ಕೊಂತಾನ. ಆದ್ರೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಆತ್ಮಚರಿತ್ರೆ ಯಾವ ಭಾಷೆಯೊಳಗ ಕಂಡು ಬರ್ತದೆ ನೋಡಿದಾಗ ಟರ್ಕಿಶ್ ಅದ್ರಿ. ಟರ್ಕಿಶ್ 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 ಅಂತ ಕರೀತಾರೆ. ಟರ್ಕಿಶ್ ಚಗಟೈ ಅಂತೇಳಿ. ಟರ್ಕಿಶ್ ಚಗಟೈ ಎಂಬ ಒಂದು ಭಾಷೆಯೊಳಗೆ ಏನು ಕಂಡು ಬರ್ತೀರಿ ಈ ಒಂದು ಆತ್ಮಚರಿತ್ರೆ ಕಂಡು ಬರ್ತದ. ಟರ್ಕಿಶ್ ಚಗಟೈ, ಟರ್ಕಿಶ್ ಚಗಟೈ ಭಾಷೆಯೊಳಗ ಆತ್ಮಚರಿತ್ರೆ ಕಂಡು ಬರ್ತದ. ಮೊಘಲರ ಇತಿಹಾಸದೊಳಗ ತನ್ನ ಆತ್ಮಚರಿತ್ರೆಯನ್ನ ಬರೆದುಕೊಂಡ ಮೊಟ್ಟ ಮೊದಲ ದೊರೆ ಆಗ್ತಾನೆ ಒಂದು ಬಾಬರ್. ಎಸಾಗಿದ್ರ ನಾವು ಇವತ್ತಿನ ದಿನ ಏನ್ ಮಾಡಿದ್ರಿ, ಸಂಪೂರ್ಣವಾಗಿ ಮೊಘಲ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆ ಆಗ್ತದ, ಮೊಘಲ ಸಾಮ್ರಾಜ್ಯಕ್ಕೆ ಮೊಘಲ್ ಅಂತ ಹೆಂಗ್ ಹೆಸರು ಬರ್ತದ, ಮೊಘಲ ಸಾಮ್ರಾಜ್ಯವನ್ನ ಹೆಂಗ್ ಇಲ್ಲಿ ಬಾಬರ್ ಸ್ಥಾಪನೆ ಮಾಡೋದ್ರ ಬಗ್ಗೆ ನೋಡಿರ್ತೀವಿ. ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡೋದು ನಾವಿಲ್ಲಿ, ನಂತರ ಹುಮಾಯೂನ್ ಇರ್ಬೋದು, ಜಹಾಂಗೀರ್ ಇರ್ಬೋದು, ಒಬ್ರಿಗಿಂತ ಒಬ್ರು ಏನಪ್ಪ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದಾವೆ ಇವೆಲ್ಲ. ಬಾಬರ್, ಹುಮಾಯೂನ್ ಇರ್ಬೋದು, ಮತ್ತ ದೆಹಲಿ ಸುಲ್ತಾನರೊಳಗ 33 ಅರಸರು ಬರ್ತವ್ರಿ. ಮತ್ತಿಲ್ಲಿ ಆ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು. ಈ ಎಲ್ಲ ಒಂದು ಸಾಮ್ರಾಜ್ಯಗಳ ಬಗ್ಗೆ ಏನಪ್ಪ ಅಂದ್ರೆ ಮುಂದಿನ ಒಂದು ಕ್ಲಾಸ್ ಒಳಗ ನೋಡುವಂತ. ಧನ್ಯವಾದಗಳು.